ಅದು ನೋಡ್ಬಿಟ್ಟು ಕೃಷ್ಣೇಗೌಡ ಹಂಗೆ ಮಾಡ್ತಾನೆ, ಕೃಷ್ಣೇಗೌಡ ಇದು ಮಾಡ್ತಾನೆ. ಬರೀ ಕೃಷ್ಣೇಗೌಡ ಜಪ ಮಾಡೋ ಬದಲು ಇಂಡಸ್ಟ್ರಿ ಜಪ ಮಾಡಿರಿ. ಈಗಲೂ ತುಂಬ ಜನ ಬಂದು ನನ್ನ ಹತ್ರ ಮಾತಾಡ್ತಾರೆ, ಸರ್ ನೀವು ಒಂದು ಸಂಸ್ಥೆ ಕಟ್ಟಿದ್ರಿಂದಲೇ ಈಗ ಅನೇಕ ಜನ ಸಿನಿಮಾ ಮಾಡೋಕ್ಕೆ ಈಸಿಯಾಗಿ ಸಿನಿಮಾ ಮಾಡೋದಕ್ಕೆ ಸಾಧ್ಯ ಆಯಿತು. ಅದು ಕನ್ನಡದ್ದೇ ಒಬ್ಬ ನಿರ್ಮಾಪಕ, ಇನ್ನೊಂದು ವಾಣಿಜ್ಯ ಮಂಡಳಿಯ ಸದಸ್ಯ ಹೋಗಿ ಸ್ಟೇ ಎತ್ತುತ್ತಾರೆ. ಕರೆದು ಮಾತಾಡಿದ್ದೀರಾ? ಯಾಕೆ ಧೈರ್ಯ ಇಲ್ಲ ನಿಮಗೆ? ಅವ್ರು ಬಲಿಷ್ಠಾದ ವ್ಯಕ್ತಿ ಅಂತಲ್ಲ. ನಮ್ಮ ಸ್ವಾರ್ಥಕ್ಕೆ, ನಮ್ಮ ತೆವಲುಗಳಿಗೆ ಕಾರ್ಯಕ್ರಮ ಮಾಡೋದನ್ನು ಫಸ್ಟ್. ಈ ದೇಶಕ್ಕೆ ಯಾವುದೋ ಭಾಷೆಗೂ ಸಿಕ್ಕದ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದ್ದು ಕರ್ನಾಟಕಕ್ಕಲ್ಲ. ನಾನು ತೃಪ್ತಿಗಾಗಿ ನಾನು ಸಿನಿಮಾ ಮಾಡ್ತೀನಿ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಮಾತಾಡೋದು ಸಿನಿಮಾ ಮಾಡ್ತೀನಿ, ನಾನು ಎಲ್ಲ ಜಾನರ ಸಿನಿಮಾ ಮಾಡಿದ್ದೀನಿ. ಅಥವಾ ನಾನು ಯಾರ ಥರ ಆಟ ಹಿಡ್ಕೊಂಡು ಬಾವುಟ ಹಿಡ್ಕೊಂಬಂದು ಪ್ರೊಡ್ಯೂಸರ್ ಆದನಲ್ಲ. ಯಾಕೆಂದ್ರೆ ಎಲ್ಲರೂ ತೆರೆ ಹಿಂದಿರತಕ್ಕಂಥವ್ರನ್ನ ಗುರುತಿಸೋದೇ ಇಲ್ಲ. ಒಂದು 30 ಕೃತಿ ಕನ್ನಡದ ಮೇರು ಕೃತಿಗಳು ಸಿನಿಮಾ ಆಗಿರ್ತಿತ್ವ. ಅವು ಇವು ಈ ದೇಶದಲ್ಲೆಲ್ಲ ಸುತ್ತಾಡ್ಕೊಂಬಂದಿರವ. ಇದೇ ತಾನೇ ಆಗ್ಬೇಕಾಗಿರೋದು. ಸಿನಿಮಾ ಅಂದ್ರೆ ಅದೇ ತಾನೆ. ಈ ದೇಶಕ್ಕೆ ಯಾವುದೋ ಭಾಷೆಗೂ ಸಿಕ್ಕದ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದ್ದು ಕರ್ನಾಟಕಕ್ಕಲ್ಲ. ತೊಂದರೆ ಆಗಿರೋದು ನಿಮ್ಮಿಂದಲ್ಲ, ಅವರಿಂದಲ್ಲ. ಈ ಗೆದ್ರವೆಲ್ಲವೂ ಒಳ್ಳೆ ಸಿನಿಮಾನಾಗರೆ, ಸೋತ್ರವೆಲ್ಲವೂ ಕೆಟ್ಟ ಪಿಕ್ಚರ. ಕರ್ನಾಟಕದ ಸಂಪತ್ತನ್ನು ಪ್ರತಿ ವರ್ಷ ಸಾವಿರಾರು ಕೋಟಿಗಳ ಹಣಗಳನ್ನು ತೊಗೊಂಡೋಗ್ತಿದ್ರು ಪ್ರಭಾಸ್ ಅವರು. ಒಂದು ಟಿಕೆಟ್ಗೆ 3,000, 4,000, 5,000 ಹಾಕಿ. ಯಾರು ಮೋಸ್ಕರ್ರೀಗ? ಅವ್ರು ಯಾರೂ ಕಾರ್ಯ ಮಾಡಲ್ಲ, ಕೆಲಸ ಮಾಡಲ್ಲ, ಸಿನಿಮಾದ ಬಗ್ಗೆ ಯಾವುದೇ ಕಾಳಜಿ ಇಲ್ಲ. ಬರೀ ಅವ್ರಿವ್ರ ಬಗ್ಗೆ ಮಾತಾಡೋದು ಬಿಟ್ಟು ಬೇರೆ ಬದುಕೂ ಇಲ್ಲ ಅವರಿಗೆ. ಬೊಮ್ಮಾಯಿಯವರು CM ಆಗಿದ್ದಾಗ 200 ಸಿನಿಮಾಕ್ಕೆ ಏರಿಸಿದ್ರು. ಈಗ ಕಳೆದ ವರ್ಷ ಇದೇ ಗೌರ್ಮೆಂಟ್ 200 ಬೇಡ 125 ಇಳಿಸಿದ್ದಾರೆ. ಜನತಾ ಚಿತ್ರಮಂದಿರಗಳನ್ನು ತನ್ನಿ, ಕನ್ನಡದ ಸಿನಿಮಾಗಳು ಉಳಿಕತ್ತವಲ್ಲಿ. ಈ ಭೂಮಿ ಇರೋವರೆಗೂ, ಚಿತ್ರರಂಗ ಇರೋವರೆಗೂ ಕನ್ನಡ ಚಿತ್ರರಂಗದು ಖಂಡಿತ ಜೀವಂತವಾಗಿದ್ದೇ ಇರುತ್ತೆ. ಚಲನಚಿತ್ರ ಅಕಾಡೆಮಿ ಅಂದ ತಕ್ಷಣ ಸರ್ಕಾರ ಮತ್ತು ಚಿತ್ರರಂಗದ ನಡುವೆ ಇರುವ ಬ್ರಿಡ್ಜ್ ಅಂತ ಹೇಳಿದ್ರು, ಸೇತುವೆ ಅಂತ ಹೇಳಿದ್ರು. ಅದಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದೇ ಎಲ್ಲರದ್ದು ಅಭಿಪ್ರಾಯ. ಸರ್, ವರ್ಷಕ್ಕೆ ಒಂದು ಸತಿ ಅದ್ರ ಬಾಗಿಲು ತೆಗಿತಾರೆ ಅನ್ಸುತ್ತೆ. ಅಲ್ಲಿವರೆಗೂ ಕಾಣಿಸೋದೇ ಇಲ್ಲ ಅದು ಆ್ಯಕ್ಟಿವ್ ಆಗಿದೆಯಾ ಇಲ್ವಾ, ಅಲ್ಲಿ ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಅದ್ರ ಸ್ವರೂಪ ಏನು ಕೆಲಸ ಮಾಡ್ತಿದ್ದಾರೆ ಗೊತ್ತೇ ಆಗಲ್ಲ. ಕೇಳಿದ್ರೆ ನಮಗೆ ಬಡ್ಜೆಟ್ ಇಲ್ಲ ಅಂತಾರೆ. ವರ್ಷಕ್ಕೆ ಒಂದು ಸತಿ 12 ಕೋಟಿ ಅಥವಾ 10 ಕೋಟಿ, 10 ರಿಂದ 12 ಕೋಟಿ ಇರುತ್ತೆ. ನನಗೆ ಇದರಲ್ಲಿ 6 ಕೋಟಿ ಕೊಡಲಿ ಸರ್, ಇದಕ್ಕಿಂತ ಅದ್ಭುತವಾಗಿ ಫೆಸ್ಟಿವಲ್ ಮಾಡಿಕೊಡ್ತೀನಿ. ಈಗೇನು ಇವ್ರಿಗೆ ಬಡ್ಜೆಟ್ ಹಾಕ್ತಿದಾರಲ್ಲ, ಅದರಲ್ಲಿ 50% ನನಗೆ ಕೊಡಲಿ. ಇವ್ರಿಗಿಂತ ಅದ್ಭುತವಾಗಿ ನಾನು ಫೆಸ್ಟಿವಲ್ ಮಾಡಿ ತೋರಿಸ್ತೀನಿ. ಇವರು ಹೇಳಿದ್ನಲ್ಲ, ಪ್ರತಿ ಹಂತದಲ್ಲೂ ಕೂಡ ಪ್ರತಿಯೊಂದಕ್ಕೂ ಕೂಡ ನೀವು ಟೆಂಡರ್ ಕಾಲ್ಫಾರ್ಮ್ ಮಾಡಬೇಕು ಅಂತಿದೆ. ಈಗ ಆಯ್ತು, ಈಗ 2-3 ಫೆಸ್ಟಿವಲಿಂದ ತಿಳ್ಕೊಂಬನ್ನಿ ನೋಡೋಣ ಟೆಂಡರ್ ಕಾಲ್ ಮಾಡಿದ್ದಾರೆ ಯಾವ್ದಕ್ಕಾರ ಅಂತ. ಫಸ್ಟ್ 4G ಎಕ್ಸಾಮ್ಷನ್ ಈ ಪರ್ಟಿಕ್ಯುಲರ್ ಈ ಫೆಸ್ಟಿವಲ್ ಕಿತ್ತು ಬಿಸಾಕಿದ್ರೆ ಅವ್ಯವಹಾರಗಳು ನಡೆದಿರ್ಬೋದು. ಅಲ್ಲ, ಈ 4G ಎಕ್ಸಾಮ್ಷನ್ ಅಂತಕ್ಕಂತಂದ್ರೆ ಫಸ್ಟ್ ಕಿತ್ತು ಬಿಸಾಕ್ಬಿಟ್ರೆ ಎಲ್ಲವೂ ಸರಿ ಹೋಗುತ್ತೆ. ಒಂದು ಈ ಫಿಲ್ಮ್ ಫೆಸ್ಟಿವಲ್ಗಳ ಭಾಗವಹಿಸುವಿಕೆ ಇದೆಯಲ್ಲ, ಈ ಚಲನಚಿತ್ರೋತ್ಸವದ ಭಾಗವಹಿಸುವಿಕೆ, ಅದಕ್ಕೆ ಚಿತ್ರರಂಗದವರು ಭಾಗವಹಿಸೋದಿಲ್ಲ. ಅದೇನು ಮೊದಲನೇ ದಿನಗಳಿಂದನೂ ನಾನು ಬಂದು 20 ವರ್ಷ ಆಗ್ತಾ ಬಂತು ಇಲ್ಲಿ. ಯಾಕೆ ಅದಾಗಲ್ಲ? ಯಾಕೆ ಫೇಲ್ಯೂರ್ ಆಗ್ತಾ ಇದೆ? ಅದನ್ನ ಮಾಡೋದಕ್ಕೆ ಏನು ಮಾಡಬೇಕು? ಮತ್ತು ಎರಡನೇ ಪ್ರಶ್ನೆ, ಚಿತ್ರೋತ್ಸವಕ್ಕೆ ಸಂಬಂಧಪಟ್ಟಂತೆ ಈ ಅವ್ಯವಹಾರಗಳು, ಭ್ರಷ್ಟಾಚಾರಗಳು ನಿಮ್ಮ ಕಣ್ಣಿಗೆ ಕಂಡಿದ್ದೇನು? ನೀವು ಹೇಳಿದ್ರಿ ಆತ್ಮವಂಚನೆ ಮಾಡ್ಕೊಳ್ಳೋದಲ್ಲೇ ಮಾತಾಡ್ತಿರೋದು ನಿಮ್ಮ ದೊಡ್ಡ ಶಕ್ತಿ. ಅದು ಇದನ್ನು ತಡೆ ಹಿಡಿಯೋದು ಹೇಗೆ? ಏನೇನು ನಡೀತಾ ಇದೆ ಸರ್? ಒಂದು ಸಮನ್ವಯದ ಕೊರತೆ, ಸಮಯದ ಕೊರತೆ, ಇವೆರಡೂ ಕೂಡ ಅವ್ರಿಗೆ ಕಾಡುತ್ತೆ. ಪೂರ್ವಭಾವಿಯಾಗಿ ಒಂದು ಯಾವುದೇ ಫೆಸ್ಟಿವಲ್ ಮಾಡ್ತೀವಿ ಅಂತಂದರೆ ಅಟ್ಲೀಸ್ಟ್ ಒಂದು 5 ತಿಂಗಳ ತಯಾರಿ ಬೇಕಾಗುತ್ತೆ. ಅವರು ಸಿನಿಮಾ ಫೆಸ್ಟಿವಲ್ ಮಾಡಬೇಕು ಅಂತ ಡಿಸೈಡ್ ಮಾಡೋವರೆಗೂ ಆರಾಮಾಗಿ ಎಲ್ಲೆಲ್ಲೋ ಸುತ್ತಕೊಂಡು ಬೇರೆ ಏನೋ ಕೆಲಸ ಮಾಡ್ಕೊಂಡಿರ್ತಾರೆ. 1 ತಿಂಗಳಲ್ಲಿ ತರಾತುರಿಯಲ್ಲಿ ಸಿನಿಮಾ ಕಾರ್ಯಕ್ರಮ ಮಾಡೋಕ್ಕೆ ಹೋಗ್ತಾರೆ. ಫೆಸ್ಟಿವಲ್, ಅದು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಹಲವು ಕೋಟಿಗಳ ಬಡ್ಜೆಟನ್ನು ಟ್ಯಾಕ್ಸ್ ಪೇಯರ್ ಮನಿ ಇರುತ್ತೆ. ಒಂದು ಬದ್ಧತೆಯಿಂದ ಕೆಲಸ ಮಾಡಿದಾಗ ಅದು ಸಮಾಜ ಮತ್ತು ಚಿತ್ರರಂಗದಲ್ಲಿ ಇರ್ತಕ್ಕಂಥ ಎಲ್ಲರನ್ನೂ ಕೂಡ ನಾವು ಹೆಂಗೆ ಅವ್ರನ್ನ ಬಳಕೆ ಮಾಡ್ಕೋಬೇಕು ಚಿತ್ರರಂಗಕ್ಕೆ ಅಂತೇಳಿ ಆ ಸಮಿತಿ ಗೊತ್ತಿರಬೇಕಾಗತ್ತೆ. ಯಾವುದು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಮಾಡೋ ಸಮಿತಿ ಇರುತ್ತೆ, ಅಧ್ಯಕ್ಷನೂ ಒಳಗೊಂಡಂತೆ, ಆರ್ಟಿಸ್ಟಿಕ್ ಡೈರೆಕ್ಟ್ರು ಒಳಗೊಂಡಂತೆ. ಅವ್ರಿಗೇನೋ ಫೋನ್ ಮಾಡಿಬಿಟ್ಟು ಬನ್ನಿ ಸರ್ ಅಂತ ಹೇಳೋದಲ್ಲ. ಅವ್ರಿಗೊಂದು ಗೌರವ ಇದೆ. ಗಿರೀಶ್ ಕಾಸರವಳ್ಳಿ ಇರ್ಬೋದು, ರಾಜನ್ ಸಿಂಗ್ ಬಾಬು ಇರ್ಬೋದು, ಹಂಸಲೇಖ ಇರ್ಬೋದು, ಅಥವಾ ಸುದೀಪ್ ಅವ್ರ ಸಾರ್ ಇರ್ಬೋದು, ಅಥವಾ ಅನೇಕ ದಿಗ್ಗಜರು ಇದ್ದಾರೆ ಚಿತ್ರರಂಗದಲ್ಲಿ. ಈಗ ಆಲ್ರೆಡಿ ಸುದೀಪ್ ಅವ್ರ ಸಾರ್ದು ಒಂದು ಮಾತುಕತೆ ಆಗಿತ್ತು. ಆಮೇಲೆ ಯಾರು ಕಾಯ್ಕೊಂಡು ಕೂತಿರಲ್ಲ. ನೀನು ಯಾವಾಗ ಫೆಸ್ಟಿವಲ್ ಮಾಡ್ತೀಯಾ, ಇದೇನೋ ಮಾಡ್ತೀಯ ಅಂತೇಳಿ ಯಾರು ಕಾಯ್ಕೊಂಡು ಕೂತಿರಲ್ಲ. ಎಲ್ಲರೂ ಅವ್ರವ್ರ ಬದುಕಲ್ಲಿ ಬ್ಯುಸಿ ಇರ್ತಾರೆ. ಆದರೆ ಅದಕ್ಕೋಸ್ಕರ ನೀವು 5-6 ತಿಂಗಳು ಮುಂಚಿತವಾಗಿ ಮಾಡಿದಾಗ ಅವರೆಲ್ಲರಿಗೂ ಕೂಡ ಮಾತಾಡಿ, ಇದು ನಮ್ಮ ಮನೆ ಹಬ್ಬ ಸ್ವಾಮಿ, ದಯವಿಟ್ಟು ನಾವೆಲ್ಲರೂ ಭಾಗವಹಿಸಬೇಕು ಅಂತೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಅವ್ರಿಗೊಂದು ಪತ್ರ ಕೊಟ್ಟು ಆ ದಿನಾಂಕದಲ್ಲಿ ನೀವು ಭಾಗವಹಿಸಬೇಕು ಅಂತಕ್ಕಂಥ ಮನವಿ ಮಾಡ್ಕೊಳ್ಳೋದಿದೆಯಲ್ಲ, ಅದು ದೊಡ್ಡತನ ಆಗುತ್ತೆ. ಅಥವಾ ನಾವೇನೋ ಸರ್ಕಾರ ಮಾಡ್ತೀವಿ ಅಂತಲೋ ಅಥವಾ ಯಾವುದೋ ಅಕಾಡೆಮಿ ಮಾಡುತ್ತೆ ಅಂತಲೋ ಹಿಂದಿನ ದಿವಸ ಹೋಗ್ಬಿಟ್ಟು ಎಷ್ಟೋ ಜನಕ್ಕೆ ರಾತ್ರಿನ ಕಳಿಸ್ತಾರೆ. ಏನು ನಂಜುಂಡೇಗೌಡಗೆ ಪಾಸೇ ಹೋಗಿಲ್ಲಂತೆ. ಅವ್ರು ಫೋನ್ ಮಾಡಿದ ಮೇಲೆ ಏನಪ್ಪ ನನಗೆ ಫೆಸ್ಟಿವಲ್ ಭಾಗವಹಿಸೋಕ್ಕೂ ಸಿನಿಮಾ ನೋಡಬೇಕು ಪಾಸ್ ಕೊಡ್ತೀರಾ ಅಂತಂದರೆ
2 ದಿವಸ ಫೆಸ್ಟಿವಲ್ ಮುಗಿದು 2 ದಿವಸ ಕೊಡ್ತಾರಂತವ್ರಿಗೆ ಪಾಸ್ನ. ಸೊ ಈ ಥರದ ಕಥೆಯಿಂದ ಆ ಸಿನಿಮಾ ಫೆಸ್ಟಿವಲ್ ಫೇಲ್ಯೂರ್ ಆಗ್ತಿದೆ ಬಿಟ್ಟರೆ ಬೇರೆ ಯಾವ ಕಾರಣ ಇಲ್ಲ. ಅದಕ್ಕೆ ಸರ್ಕಾರಕ್ಕೆ ಈಗಲೂ ಕೂಡ ನಿಮ್ಮ ಮೂಲಕ ನಾನು ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಅಕಾಡೆಮಿ ಅಧ್ಯಕ್ಷರನ್ನು, ದಯವಿಟ್ಟು ಅಕಾಡೆಮಿಕ್ ಆಗಿ ತಿಳಿದಿರ್ತಕ್ಕಂಥವ್ರನ್ನ ಇಡೀ ಚಿತ್ರರಂಗ ಹೆಂಗೆ, ಯಾವ ಥರ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಚಿತ್ರರಂಗ ಹೆಂಗಿದೆ, ಅದು ಸಂಪೂರ್ಣ ಮಾಹಿತಿ ಇರ್ತಕ್ಕಂಥವ್ರು ಅನೇಕರು ನಮ್ಮಲ್ಲಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ. ಅಂಥವ್ರಿಗೆ ದಯವಿಟ್ಟು ಯಾರಿಗಾರು ಒಂದು ಅವಕಾಶ ಮಾಡಿಕೊಡಿ. ಬೇಕಾದಷ್ಟು ಜನ ಇದ್ದಾರೆ ಅಂಥವ್ರು. ಆಮೇಲೆ ಆಯ್ಕೆ ಸಮಿತಿ ಸದಸ್ಯರಷ್ಟೇ. ಸಿನಿಮಾ ಆಯ್ಕೆ ಮಾಡೋ ಸಮಿತಿಗೆ ಇನ್ನೊಂದು ನನಗೆ ಹಾಸ್ಯಾಸ್ಪದ ಅನಿಸುತ್ತೆ, ನನ್ನದೇ ಸಿನಿಮಾ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಆಗೋ ಸಿನಿಮಾ ಅಥವಾ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಗೋ ಸಿನಿಮಾಗಳಿಗೆ ಬಹುತೇಕ ಲ್ಯಾಗಿಂಗ್ ಇರ್ಬೋದು ಅಥವಾ ಸ್ಲೋ ಫೇಸ್ ಟ್ರಾವೆಲ್ ಅಂತ ಕರಿತೀವಿ ನಾವು. ಆ ಮಾರುಕಟ್ಟೆಯಲ್ಲಿ ಸಂಗೀತ ಇರಲ್ಲ, ಮೇಕಪ್ ಇರಲ್ಲ, ಡಬ್ಬಿಂಗ್ ಇರಲ್ಲ, ಒಂದು ಆರ್ಗಾನಿಕ್ ಫಿಲಿಮ್ ಅಂತ ಕರಿತೀವಿ, ಒಂದು ಸಹಜವಾದ ಸಿನಿಮಾ ಅಂತ ಕರಿತೀವಿ. ಅದ್ಯಾವುದು ವೈಭವೀಕರಿಸಿ ನಾವು ಶಾರ್ಟ್ಗಳು ತೆಗೆದಿರಲ್ಲ. ಈ ಥರದ್ದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇದುವರೆಗೂ ಅನೇಕ ಸಿನಿಮಾಗಳು ಗೆದ್ದಿರೋದು ಮತ್ತು ನಿಂತಿರೋದು ಮಾತಾಡ್ತಿರ್ತಕ್ಕಂಥ ಒಂದು ಫಾರ್ಮೇಟು. ಆ ಫಾರ್ಮೇಟಲ್ಲಿ ಒಂದು ಸಿನಿಮಾ ಮಾಡಿದ್ರೆ ನಮ್ಮ ಸಿನಿಮಾ ಯಾವುದೋ ಆಯ್ಕೆ ಸಮಿತಿ ಸದಸ್ಯ ಕೂತ್ಕೊಂಡು ಹೇಳ್ತಾರಂತ, ಏನು ರೀ ಸಿನಿಮಾದ ಸಂಗೀತನೇ ಇಲ್ಲ, ಇದು ಸಿನಿಮಾನ ಏನು ರೀ ಅದು, ಏನು ಇಷ್ಟೊಂದು ಸ್ಲೋ ಟ್ರಾವೆಲ್ ಆಗುತ್ತೆ, ಇದೊಂದು ಸಿನಿಮಾನ, ಸಂಗೀತ ಇಲ್ಲ, ಕಾಮಿಡಿ ಇಲ್ಲ, ಸಾಂಗ್ ಇಲ್ಲ, ಈ ಥರದ ಮನಸ್ಥಿತಿಯವ್ರು ಸಮಿತಿಯಲ್ಲಿ ಕೂತ್ಕೊಂಡ್ರೆ ನಾವು ಯಾರಿಗೆ ಸಿನಿಮಾ ಮಾಡಬೇಕು, ಎಂಥ ಸಿನಿಮಾ ಮಾಡಬೇಕು, ಅದು ಸಮಸ್ಯೆ. ಲೆಕ್ಕಾಗಿ ಇನ್ನೊಂದು ಅದು ದೊಡ್ಡ ದುರಂತ. ಈ ವರ್ಷ ನಾವು ಸಿನಿಮಾ ಬ್ಲೂರೇ ಕೊಟ್ಟಿದ್ವಿ, ಕೊಟ್ಟಾದ್ಮೇಲೆ ಅದು ಸಿನಿಮಾ ಹಾಕಾದ್ಮೇಲೆ ಬರೀ ಆಡಿಯೋ ಬರ್ತಾಯಿದೆ, ಸಂಗೀತ ಬರ್ತಾಯಿಲ್ಲ, ಇದರಲ್ಲೇನೋ ಇಶ್ಯೂಸ್ ಇದೆ, ಮ್ಯೂಸಿಕ್ ಇಶ್ಯೂಸ್ ಇದೆ ಅಥವಾ ಸೌಂಡ್ ಇಶ್ಯೂಸ್ ಇದೆ ಅಂತೇಳಿ ಸ್ಟಾಪ್ ಮಾಡೋದು. ತಿರ್ಗಾ ಸ್ವಲ್ಪ ಹೊತ್ತು ಆದಮೇಲೆ ಅವ್ರು ಏನೋ ಕೇಬಲ್ನ ಕಿತ್ತು ಆ ಕಡೆ ಹಾಕಿ ಈ ಕಡೆ ಹಾಕಿ ಇನ್ನೇನೋ ಮಾಡಿ ತಿರ್ಗಾ ಒಂದೇನೋ ಟೆಕ್ನಿಕಲ್ ಎರರ್ಸ್ ಇರಬೇಕು ಅಂತ ಸ್ಟಾರ್ಟ್ ಮಾಡಿದ್ರು. ಸಿನಿಮಾ ಹಾಗೇ ಬಂದಿದೆ. ಅದಾದಮೇಲೆ ಸರ್ ನಿಮ್ಮದು ಸೌಂಡ್ ಬರ್ತಾಯಿಲ್ಲ ಅಂತಕ್ಕಂಥದ್ದು ನನಗೆ ಗಮನಕ್ಕೆ ಬಂತು. ನನಗೆ ಫೋನ್ ಮಾಡಿದ್ರು. ನಾನು ಹೇಳಿದೆ, ರೀ ಸಂಗೀತ ಬರ್ತಿಲ್ಲ ಅಂತ ಏನಾದರೂ ನೀವು ತಪ್ಪು ತಿಳ್ಕೊಂಡಿದ್ದೀರಾ, ಆ ಸೌಂಡ್ ಸಹ ಕಾಣಿಸ್ತಿಲ್ಲ, ಕೇಳಿಸ್ತಿಲ್ಲ ಅಂತ. ಹೌದು ಸಾರ್ ಅಂತ ನಾನು ಹೇಳಿದೆ. ರೀ ನಮ್ಮ ಸಿನಿಮಾ ಇರೋದೇ ಹಾಗೆ, ಆ ಸಿನಿಮಾದಲ್ಲಿ ಸೌಂಡ್ ಇರೋದು, ರೀರೆಕಾರ್ಡಿಂಗ್ ಇರಲ್ಲ, ಸಂಗೀತ ಇರಲ್ಲ, ದಯವಿಟ್ಟು ತಿಳ್ಕೊಬೇಡಿ ಹಂಗೆ, ಇದು ಬೇರೆ ಥರದ ಸಿನಿಮಾ. ಒಂದು ಈಗ ಒಂದು ಉದಾಹರಣೆಗೆ ಈಗ ನಾವು ಇಲ್ಲಿ ಕೂತ್ಕೊಂಡು ಎಲ್ಲ ಕಾಮರಾಗಿ ಮಾತಾಡ್ತಿದ್ವಿ, ಇಲ್ಲೊಂದು ಮ್ಯೂಸಿಕ್ ಇರುತ್ತಾ, ಒಂದು ಸಹಜವಾದ ಸಿನಿಮಾ ಅಂತ ಕರಿತೀವಿ ಇದಕ್ಕೆ. ಅಲ್ಲ, ಒಂದು ನಾವು ಇದನ್ನೇ ನಾನು ಆರ್ಗಾನಿಕ್ ಸಿನಿಮಾ ಅಂತ ಕರೆಯೋದು. ಅದು ಇಲ್ಲ ಸಂಗೀತ ಆಗುತ್ತೆ, ಅದೊಂದು ಕಮರ್ಷಿಯಲ್ ಸಿನಿಮಾ ಆಗುತ್ತೆ, ಅದು ವೈಭವೀಕ, ಅದು ಬಿಲ್ಡಪ್ಸ್ ಮಾಡಿದ್ರೆ ಅದು ವೈಭವೀಕರಿಸೋ ಸಿನಿಮಾ ಆಗುತ್ತೆ. ಅದು ಈ ಥರದ ಸಿನಿಮಾ ಆಗಲ್ಲ, ಒಂದು ಸಹಜವಾದ ಸಿನಿಮಾ ಆಗಲ್ಲ. ಆದರೆ ನೀವು ಆಯ್ಕೆ ಸಮಿತಿ ಸದಸ್ಯರುಗಳನ್ನು ಅಂಥವ್ರನ್ನ ಹಾಕಬೇಕು ಅಂತ ಹೇಳ್ತೀವಿ. ಆಮೇಲೆ ಈಗ ಯಾವುದೋ ಒಂದು ಇವಾಗ ಆ್ಯಕ್ಚುಲಿ ಮೊನ್ನೆ ಒಂದು ಸಿನಿಮಾ ಮಾಡಿದ್ರು, ಒಂದು ಕಾಲಿಪುಟ ಅಂತೇಳಿ. ಆ ಸಿನಿಮಾ ಡಿಮೆನ್ಷಿಯಾ ಅಂತಕ್ಕಂಥ ಒಂದು ಕಾಯಿಲೆ, ಅದು 3 ಥರದ ಕಾಯಿಲೆ ಇದೆ. ಆ ಕಾಯಿಲೆಯಲ್ಲಿ TG ಅಂತ ಒಂದು ಕಾಯಿಲೆ ಇದೆ. ಅದು ಇದಕ್ಕಿದ್ದಾಗಿ ಸಡನ್ನಾಗಿ ಮೆಮೊರಿ ಹೊರಟೋಗುತ್ತೆ. ಅದು 24 ಗಂಟೆ ಆದಮೇಲೆ ಅದು ರಿಕವರಿ ಆಗುತ್ತೆ. ರಿಕವರಿ ಆಗಬೇಕಾದ್ರೆ ಒಂದಷ್ಟು ಬೇರೆ ಬೇರೆ ಥರದಲ್ಲಿ ಆಗುತ್ತೆ. ಅದನ್ನು ನಾವು ತಿಳ್ಕೊಂಡು ನಮ್ಮ ಗಮನಕ್ಕೆ ಸಂಪೂರ್ಣವಾಗಿ ಅದು ಕನ್ಸರ್ನ್ ಇದ್ದ ಡಾಕ್ಟ್ರುಗಳ ಹತ್ರ ಮಾತಾಡಿ ಅವನಿಗೆ ನೆನಪು ಬರಬೇಕು ಅಂತಂದರೆ ಪಂಚೇಂದ್ರಿಯಗಳು ಒಂದೊಂದು ರೀಕಲೆಕ್ಟ್ ಆಗ್ತಾ ಹೋಗುತ್ತೆ. ಪಂಚೇಂದ್ರಿಯಗಳು ಒಂದೊಂದೇ ರೀಕಲೆಕ್ಟ್ ಆಗಿ ರಿಯಾಕ್ಟ್ ಆಗುತ್ತೆ. ಸೊ ಅದಕ್ಕೊಂದಷ್ಟು ಸಮಯ ಬೇಕಾಗುತ್ತೆ. ಈಗ ಅವರು ಅದರದ್ದು ಕಾಯಿಲೆ ವ್ಯಾಪ್ತಿನೇ ಗೊತ್ತಿಲ್ಲದೆ ಕೂತ್ಕೊಂಡ್ಬಿಟ್ರೆ ಕಮಿಟಿ ಒಳಗಡೆ, ಏನು ರೀ ಅಷ್ಟೊತ್ತಾದರೂ ಸುಮ್ಮನೆ ಅವನೇ ಅದೇ ಈಗ ಮಾತ್ರ ಕಿವಿ ಅಳ್ಳಾಡ್ತಿದೆ, ಈಗ ಮಾತ್ರ ಕಣ್ಣು ಅಳ್ಳಾಡ್ತಿದೆ, ಈಗ ಮಾತ್ರ ಮೂಗು ಅಳ್ಳಾಡ್ತಿದೆ, ಯಾವಾಗ ಸ್ಟಾರ್ಟ್ ಆಗುತ್ತೆ ಸಿನಿಮಾ ಅಂತಂದರೆ ಆ ಕಾಯಿಲೆಯ ಸ್ವರೂಪವೇನು, ಸಿನಿಮಾದ ಸ್ವರೂಪವೇನು, ಸಿನಿಮಾನ ಯಾವ ಆ್ಯಂಗಲಲ್ಲಿ ಹೇಳಕ್ಕೊಟ್ಟಿದ್ದೀವಿ, ಸಿನಿಮಾಯ ಕಥೆಯ ಹೂರಣ ಏನು, ಇವೆಲ್ಲವನ್ನೂ ಅರ್ಥೈಸ್ಕೊಂಡು ಕೂತ್ಕೊಂಡಿರ್ತಕ್ಕಂಥ ಸಮಿತಿ ಸದಸ್ಯ ಇದ್ದರೆ ಅದು ಸವಿಯುತ್ತೆ ಅವರಿಗೆ ಸಿನಿಮಾ. ಹೇಗೆ ನಾವು ಈಗ ಒಂದು ಆಕ್ಸಿಡೆಂಟ್ ಆಯ್ತಿದೆ, ಈಗ ಒಂದು ಆಂಬುಲೆನ್ಸ್ ಬರಬೇಕು ಅಂತಕ್ಕಂಥ ಮನಸ್ಥಿತಿ ಇರೋನು ಕೂತ್ಕೊಂಡಾಗ ಈ ಸಿನಿಮಾ ಅವನಿಗೆ ಒಗ್ಗಲ್ಲ. ನಾನು ಹೇಳ್ದಂಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಸಿನಿಮಾ, ಅಂತಾರಾಷ್ಟ್ರೀಯ ಫಿಲಿಮ್ ಫೆಸ್ಟಿವಲ್ ಅಂತಿದ್ದಂಗೆ ದಯವಿಟ್ಟು ಮೆದುಳುಗಣ್ಣು ಇರ್ತಕ್ಕಂಥವ್ರನ್ನ ಕಮಿಟಿ ಸದಸ್ಯರಾಗಿ, ಮೆದುಳೆ ಇಲ್ದಲ್ದ ಹಾಕಿದ್ರೆ ಹಿಂಗೆ ಆಗುತ್ತೆ. ಸೌಂಡ್ ಬರಲ್ಲ ಅಂದ್ರೆ ನಿಲ್ಲಿಸ್ತೀರಿ, ಇದೇ ಮೇಕಪ್ ಕಾಣಿಸ್ತಿಲ್ಲ ಅಂದ್ರೆ ನಿಲ್ಲಿಸ್ತೀರಿ, ಈ ಥರದ ಗೊಂದಲಗಳಾಗುತ್ತೆ. ಅದಕ್ಕೆ ಆಯ್ಕೆ ಸಮಿತಿಗೆ ದಯವಿಟ್ಟು ಅಂಥವ್ರು ಹುಡುಕಿ ಹಾಕಿ. ಒಂದು ಆಗಲಿ. ಇನ್ನೊಂದೇನೋ ಬಡ್ಜೆಟ್ ಬಗ್ಗೆ ಮಾತಾಡ್ತೀವಿ. ನಾನದು ಭ್ರಷ್ಟಾಚಾರ ಅಂತ ವ್ಯಾಖ್ಯಾನಿಸೋದಕ್ಕೆ ಹೋಗಲ್ಲ. ಯಾಕೆಂತಂದ್ರೆ ಅದು ಲೆಕ್ಕ ಆಗಬೇಕಾಗತ್ತೆ, ಲೆಕ್ಕಕ್ಕೆ ಮಾಹಿತಿ ಕೊಡಬೇಕಾಗತ್ತೆ, ಎಲ್ಲೂ ತಪ್ಪಿಟ್ಟು ನಡೆದಿದೆ ಅಂತಕ್ಕಂಥದ್ದನ್ನ ತಿಳ್ಕೊಬೇಕಾಗತ್ತೆ. ಅದರ ಬಗ್ಗೆ ನಾವು ಒಂದು ಚರ್ಚೆನೇ ಆಗಬೇಕಾಗುತ್ತೆ. ಒಂದು ಫೆಸ್ಟಿವಲ್ಗೆ ಇಷ್ಟು ಹಣ ಬೇಕಾಗಿತ್ತು. ಇದನ್ನ ಹಿಂದೆ ಒಂದು ಸತಿ ಮೋಸ್ಟ್ಲಿ ಪಿ ಶೇಷಾದ್ರಿ, ಕಾಸರೊಳ್ಳಿ ಅವರು, ಲಿಂಗದೇವ್ರವರು, ಈ ಥರದವರೆಲ್ಲರೂ ಸೇರಿ ಈಗ ಒಂದು 3 ವರ್ಷದಿಂದ ಸರ್ಕಾರಕ್ಕೆ ಒಂದು ವರದಿ ಕೊಟ್ಟಿದ್ದರು. ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರು ಫಿಲಿಮ್ ಫೆಸ್ಟಿವಲ್ ಮಾಡಿದರು 1 ವರ್ಷ. ಅವರು ಬರೀ 2,80,00,000ಕ್ಕೆ ಇಷ್ಟೇ ಅದ್ಭುತವಾಗಿ ಇದೇ ನೀಟಾಗಿ ಎಲ್ಲೂ ಗೊತ್ತಲಾಗದ ರೀತಿ ಫೆಸ್ಟಿವಲ್ ಮಾಡಿದರು. ಅವ್ರ ಕೈಲಿ 2,80,00,000ಕ್ಕೆ ಇದೇ ಕಾರ್ಯಕ್ರಮ ಮಾಡೋಕ್ಕಾಗತ್ತೆ ಅಂದಮೇಲೆ ನಿಮ್ಗೆ ಯಾಕಾಗಲ್ಲ ಇದೇ ಫೆಸ್ಟಿವಲ್ಲು? ನಿಮ್ಗೆ ಯಾಕೆ ಆಗ್ತಿಲ್ಲ? ಆವಾಗ ನೀವು ಹೇಳೋ ಪ್ರಶ್ನೆ ಮೂಡುತ್ತೆ. 2,80,00,000ಕ್ಕೆ ಇದೇ ಕಾಸರೊಳ್ಳಿ ಮಾಡ್ತಾರೆ ಅಂತಂದರೆ ನಿಮ್ಗೆ 11 ಕೋಟಿನೋ 10 ಕೋಟಿನೋ ಯಾಕೆ ಬೇಕಾಗುತ್ತೆ?
ಹಾಗಾದ್ರೆ ಅದು ಹಣ ಎಲ್ಲಿ ಖರ್ಚಾಗ್ತಿದೆ? ಅವರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಮಾಡಿದ್ದು, ಅವರು ಫಾರಿನಿಂದ ಇವ್ರು ಕರೆಸಿದ್ರು, ಫಾರಿನಿಂದ ಸಿನಿಮಾ ತರಿಸಿದ್ರು, ಕನ್ನಡದ ಸಿನಿಮಾಗಳು ಬಂದಿತ್ತು, ಇದೇ ಥರ 7 ದಿವಸ ಅದ್ಧೂರಿ ಕಾರ್ಯಕ್ರಮ ನಡೆದಿತ್ತು, ಯಾವುದೇ ಗೊಂದಲಗಳಿರಲಿಲ್ಲ. ಈಗ ಇವ್ರ ಕೈಲಿ ಯಾಕಾಗಲ್ಲ ಹಂಗಾದ್ರೆ? ಇವು ಯಾವಾಗ ನಾವು ಬೇರೆದನ್ನು ಮತ್ತು ಇದನ್ನು ಆಯಿತು ಈಗ ಎಲ್ಲ ಜಾಸ್ತಿ ಆಗಿದೆ, ಡಬಲ್ ಮಾಡಿ 5 ಕೋಟಿ ಮಾಡಿ. ಕೇವಲ 3 ಫೆಸ್ಟಿವಲ್ಲು 4 ಫೆಸ್ಟಿವಲ್ಲು ಆಸುಪಾಸಲ್ಲಿ ಥರ ಇದು ಡಿಫ್ರೆನ್ಸ್ ಆಗಿರೋದು. ಅದನ್ನು ಡಬಲ್ ಮಾಡಿ 5 ಕೋಟಿ ಮಾಡಿ, 6 ಕೋಟಿ ಮಾಡಿ. ಅದಕ್ಕಿಂತ ಹೆಚ್ಚು ಏನಕ್ಕೆ ಬೇಕಾಗುತ್ತಣ್ಣ? ಇದನ್ನು ಪ್ರಶ್ನೆ ಮಾಡೋರು ಯಾರಲ್ಲಿ? ಅಲ್ಲಿರ್ತಕ್ಕಂಥ ಸದಸ್ಯರುಗಳು ಪ್ರಶ್ನೆ ಮಾಡಬೇಕು. ಅವ್ರುಗಳು ಕೇಳಿದ್ರೆ ನಮ್ಮದು ಈ ಮೀಟಿಂಗ್ಗೆ ಕರೆದಿಲ್ಲ ಅಂತ ಹೇಳ್ತಾರೆ. ಆ ಬೈಲಾದಲ್ಲಿ ಭಾಳ ಚೆನ್ನಾಗಿದೆ, ಸಾಧ್ಯವಾದ್ರೆ ನೀವು ಒಂದು ಸರಿ ಬೈಲಾ ತಗೊಂಡು ಓದಿ. ಪ್ರತಿ ತಿಂಗಳು ಈ ಥರದ ಮೀಟಿಂಗ್ ನಡೀಬೇಕು, ಫೈನಾನ್ಷಿಯಲ್ ಸಂಬಂಧಪಟ್ಟಿದ್ದು ಎಲ್ಲವೂ ಕೂಡ ಕಾರ್ಯಕಾರಿ ಸಮಿತಿ ಸದಸ್ಯರಿಂದ ಅಪ್ರೂವಲ್ ಆಗಬೇಕು. ಭಾಳ ಅದ್ಭುತವಾಗಿದೆ. ಇವ್ರು ನೋಡಿದ್ರೆ ಫೆಸ್ಟಿವಲ್ ಆಗೋವ್ರಿಗೆ ಅಧ್ಯಕ್ಷ ಇರಲ್ಲ. ಕಳೆದ ವರ್ಷ ಅಧ್ಯಕ್ಷ ಆದಮೇಲೆ ತಿರ್ಗಿ ಆಮೇಲೆ ಒಂದೂವರೆ ವರ್ಷ ಆದಮೇಲೆ ಅಥವಾ 2 ವರ್ಷ ಆದಮೇಲೆ ಕಾರ್ಯಕ್ರಮ ಸದಸ್ಯರು ಆಯ್ಕೆ ಆಗ್ತಾರೆ. ಇವ್ರು ಫೈನಾನ್ಷಿಯಲ್ ಅಪ್ರೂವಲ್ ತೊಗೋಬೇಕಾದ್ರೆ ಅದ್ರಲ್ಲಿ ಕ್ಲಿಯರ್ ಆಗಿದೆ, ಸಮಿತಿ ಸದಸ್ಯರು ಸೇರ್ಕೊಂಡು ಅಪ್ರೂವಲ್ ತೊಗೋಬೇಕು ಫೈನಾನ್ಷಿಯಲ್ ಅಂತ. ಇವೆಲ್ಲವೂ ಕೂಡ ಕಾನೂನೇ ಗಾಳಿ ತೂರ್ತಾರಲ್ಲ ಇವರು. ಇದು ಚರ್ಚೆ ಆಗಬೇಕಲ್ಲ. ಅದಕ್ಕೆ ದಯವಿಟ್ಟು ಸರ್ಕಾರಕ್ಕೆ ಈಗಲೂ ನಾನು ಮನವಿ ಮಾಡ್ಕೊಳ್ಳೋದೇನು, ಇಷ್ಟು ಹಣ ಬೇಕಾಗಲ್ಲ. ದಯವಿಟ್ಟು ಮುಂಬರುವ ದಿನಗಳಲ್ಲಿ ಈಗೇನೋ ನನಗೆ ಇರ್ತಕ್ಕಂಥ ಗಾಳಿ ಸುದ್ದಿರೋ ಸರಿಯಾದ ಸುದ್ದಿರೋ ಗೊತ್ತಿಲ್ಲ, ಈ ತಿಂಗಳು ಇರ್ತಕ್ಕಂಥ ಅಧ್ಯಕ್ಷರ ಅವಧಿ ಮುಗೀತಿದೆ ಅಂತ. ಮುಂಬರುವ ದಿನಗಳಲ್ಲಾದರೂ ಕೂಡ ಹಣದ ಬಗ್ಗೆ ವ್ಯಾಮೋಹ ಇರೋ ಬದಲು ಒಂದು ಫೆಸ್ಟಿವಲಿನ ಹಸಿವಿರೋರು ಒಂದು ಉತ್ತಮವಾದ ಫೆಸ್ಟಿವಲ್ ಮಾಡಬೇಕು, ಕರ್ನಾಟಕಕ್ಕೆ ಒಳ್ಳೆಯ ಹೆಸರು ತಂದು ಕೊಡಬೇಕು, ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯ ಹೆಸರು ತಂದು ಕೊಡಬೇಕು ಅನ್ನೋ ಹಸಿವಿರತಕ್ಕಂಥ ಎಲ್ಲ ಆಯಾಮಗಳಲ್ಲೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತಿಳ್ಕೊಂಡಿರ್ತಕ್ಕಂಥ ಅನೇಕ ದಿಗ್ಗಜರಿದ್ದಾರೆ. ಅಂಥವ್ರನ್ನ ಯಾರನ್ನಾರು ದಯವಿಟ್ಟು ಅಧ್ಯಕ್ಷರನ್ನಾಗಿ ಮಾಡಿ, ಆರ್ಟಿಸ್ಟ್ ಡೈರೆಕ್ಟರ್ನಾಗಿ ಮಾಡಿ. ಸಿನಿಮಾದ ಗಂಧ ಗಾಳಿ ಗೊತ್ತಿಲ್ಲದರೆಲ್ಲರೂ ಕೂಡ ಆರ್ಟಿಸ್ಟ್ ಡೈರೆಕ್ಟರ್ನಾಗಿ ನೇಮಿಸ್ಕೋತೀರಿ. ದಯವಿಟ್ಟು ಅದನ್ನ ಬಿಡಿ. ಅದು ಬಿಡಲಿಲ್ಲ ಅಂದರೆ ಈ ಥರದ ಅನಾಹುತಗಳು ನಿರಂತರ ನಡೀತಾ ಇರ್ತವೆ. ಪ್ರತಿ ವರ್ಷ ಕೋರ್ಟಿಗೆ ಕೇಸ್ ಆಗ್ತಾ ಇರ್ತವೆ, ಕೋರ್ಟಲ್ಲಿ ಕೇಸ್ ನಡೀತಾನೆ ಇರ್ತವೆ. ಆಮೇಲೆ ತಿರ್ಗಿ ಅಲ್ಲೊಂದು ಆತಂಕ ಆರಂಭ ಆಗುತ್ತೆ. ಇದೇ ಫೆಸ್ಟಿವಲ್ ನಡೆಯುತ್ತಾ, ನಡೆಯಲ್ವಾ, ನಿಲ್ಲುತ್ತಾ, ಸ್ಟೇ ಆಗುತ್ತಾ? ಈ ಒಂದು ಹಣ ಹಾಕಿ ಕೆಲಸ ಮಾಡಬೇಕಾದ್ರೆ ಈ ಮುಜುಗರಗಳು ಹಾಕಿ ಅಂತ ನಾನು ಹೇಳೋದು. ಆ ಮುಜುಗರದಿಂದ ಆಚೆ ಬರೋಕ್ಕೆ ಆಗಲ್ವಾ? ಆ ಮುಜುಗರ ತಪ್ಪಿಸಿ ಸಿನಿಮಾ ಪ್ರೋಗ್ರಾಮ್ ಮಾಡೋಕ್ಕಾಗಲ್ವ ನಿಮಗೆ? ದಯವಿಟ್ಟು ಸರ್ಕಾರಕ್ಕೆ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಮುಂಬರುವ ದಿನಗಳಲ್ಲಿ ಯಾರಾದರೂ ಗುಣಮಟ್ಟ ಇರತಕ್ಕಂಥ ಕ್ವಾಲಿಫೈಡ್ ಆಗಿರ್ತಕ್ಕಂಥ ಅಕಾಡೆಮಿ ಅಧ್ಯಕ್ಷರನ್ನು ನೇಮಿಸಿ ಈ ಥರದ ಫೆಸ್ಟಿವಲ್ಗಳು ದಯವಿಟ್ಟು ಆಗಬಾರ್ದು. ಒಂದು ಒಳ್ಳೆ ಮಟ್ಟದ ಫೆಸ್ಟಿವಲ್ ಆಗಲಿ ಅಂತಕ್ಕಂಥದ್ದು ನನ್ನ ಪ್ರೇಯರ್. ಈಗ ಎಷ್ಟೆಲ್ಲ ನಾವು ಮಾತಾಡಿದ್ವಿ. ಈಗ 93 ವರ್ಷ ಆಯಿತು ಕನ್ನಡ ಚಿತ್ರರಂಗಕ್ಕೆ. ಅದಕ್ಕೊಂದು ಸಮಾರಂಭ ಮಾಡಬೇಕು ಅನ್ನೋದೆಲ್ಲ ಒಂದು ದೊಡ್ಡ ಚರ್ಚೆ ನಡೀತಾ ಇದೆ. ನಿಮಗೇನು ಅನ್ಸುತ್ತೆ ಈ ಬಗ್ಗೆ? ಅದು ಯಾಕೆ ಆ ಥರದ ಆಲೋಚನೆ ಬಂತು ಅಂತಂದರೆ ಒಂದು ದುರಂತ ಅಂತ ನಾನು ಭಾವಿಸ್ತೇನೆ. ಯಾಕೆಂತಂದರೆ 25 ವರ್ಷಕ್ಕೆ ಮಾಡ್ತಾರೆ, 50 ವರ್ಷಕ್ಕೆ ಮಾಡ್ತಾರೆ, 75 ವರ್ಷಕ್ಕೆ ಮಾಡ್ತಾರೆ, 100 ವರ್ಷಕ್ಕೆ ಮಾಡ್ತಾರೆ. ಇದು ನಮಗೆ ಗೊತ್ತಿರ್ತಕ್ಕಂಥದ್ದು, ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು, ವಾಡಿಕೆ ಕೂಡ, ಅದು ಸತ್ಯ ಕೂಡ, ಅದು ಆಗಲೇಬೇಕಾಗಿದ್ದಂತಹ ಹಬ್ಬ. ಈಗ ಇನ್ಯಾರೋ ನಾನು ಆಯ್ಕೆಯಾಗಿ ಬಂದೆ, ಈಗ ನಾನು 93 ವರ್ಷಕ್ಕೆ ಎಲೆಕ್ಷನ್ ನಿಂತ್ಕೊಂಡ್ಬಿಟ್ಟಿದ್ದೆ, 93 ವರ್ಷಕ್ಕೆ ಮಾಡಬೇಕು ಅಂತಂದಾಗ ಇನ್ನು 94ರಲ್ಲೂ ಮಾಡ್ತಾನೆ, 95ರಲ್ಲೂ ಮಾಡ್ತಾನೆ. ಅಂದರೆ ಅದಕ್ಕೊಂದು ಮೌಲ್ಯ ಇದೆ. 25, 50, 75, 100 ಅನ್ನೋದು ಅದೊಂದು ಮೌಲ್ಯ, ಅದು ಒಂದು ಜರ್ನಿ. ಅದು ಹಬ್ಬ ಆಗಬೇಕೇನೆ ಹೊರತು ಪ್ರತಿ ವರ್ಷ ಹಬ್ಬ ಮಾಡ್ತೀವಿ ಅಂತಲ್ಲ. ಹಂಗ್ಲೆಕ್ಕ ಹಾಕಿದ್ರೆ 100 ಇಯರ್ಸ್ದನ್ನು ಇಡೀ ವರ್ಷ ಮಾಡಿರಿ, 365 ದಿವಸನೂ ಮಾಡಿರಿ. 100 ವರ್ಷದ ಕಾರ್ಯಕ್ರಮ ಚಿತ್ರರಂಗ 100 ವರ್ಷ ಆಯ್ತಲ್ಲ, ಆ 365 ದಿವಸನೂ ಮಾಡಿ, 365 ದಿವಸ ಹಬ್ಬ ಮಾಡಿ. ಇಡೀ ದೇಶದ ಚಿತ್ರರಂಗವನ್ನು ತಾಮಾನಿಲಿ ನೋಡೋಣ, ಅದು ಹಬ್ಬ ಆಗಲಿ. ಆಗ ಒಂದು ಖುಷಿ ಇರುತ್ತೆ. ನಮ್ಮ ಸ್ವಾರ್ಥಕ್ಕೆ, ನಮ್ಮ ತೆವಲುಗಳಿಗೆ ಕಾರ್ಯಕ್ರಮ ಮಾಡೋದನ್ನು ಫಸ್ಟ್ ಬಿಡಬೇಕು. ಹಾಗೆ ಈಗ ನಾನು 10 ವರ್ಷದ ನಮ್ಮ ಚೇಂಬರ್ ಕಟ್ಟಿ 10 ವರ್ಷ ಆಯಿತು, ನಾನು 10 ವರ್ಷದ ಮಾಡ್ಬೋದಲ್ಲ. ಬೇರೆಯವ್ರಿಗೆ ಮಾತಾಡೋಣ, ನೀನು ಮಾಡಿದ್ಯಾರ, ನನಗೇನು ಅರ್ಥ ಇದೆ ಅದಕ್ಕೆ? ಈಗ ರಾಜೇಂದ್ರ ಸಿಂಗ್ ಬಾಬು ಕಾರ್ಯಕ್ರಮನ ಈಗಲೂ ಒಪ್ತಾರೆ ಜನ ಅಂತ ಅನ್ನೋದಾದರೆ ಅದ್ರ ಮೌಲ್ಯ ಹಂಗಿರುತ್ತಲ್ಲ, ಅದು ಮೌಲ್ಯಗಳು ಮಾತಾಡಬೇಕಲ್ಲ. ಈಗ ನೀವೊಂದು ಕಾರ್ಯಕ್ರಮ ಮಾಡಬೇಕಲ್ಲ, ಒಂದು ಅಪಸ್ವರ ಬರುತ್ತೆ ಅನ್ನೋದಾದರೆ ಅದು ಅಪಸ್ವರ ಅನ್ನೋದು ಕನ್ಫರ್ಮ್ ಅಲ್ಲ. ಮತ್ತು ಕೈ ಅಲ್ಲಿ ಯಾಕೆ ನಮ್ಗೆ ಹಠ ಮಾರಿತಾನೆ, ಯಾಕೆ ಡ್ರಾಪ್ ಮಾಡಬೇಕಪ್ಪ? ಮಾಡ್ತೀವಿ ಅಂತಂದು ಹಠ ಯಾಕೆ? ಈಗ ನಾನು ಅದೇ 50 ವರ್ಷದ ಕಾರ್ಯಕ್ರಮ ಮಾಡ್ತಿದ್ದೆ, ಒಬ್ಬನು ಕೂಡ ಒಂದು ತುಟಿಗೆ ಪುಟಿಗೋದೇ ಎಂಥ ಅದ್ಭುತವಾದ ಕಾರ್ಯಕ್ರಮ, ಒಳ್ಳೆ ಕಾನ್ಸೆಪ್ಟು, ಯಾರಿಗೂ ಆಲೋಚನೆ ಹೊಡಲಿಲ್ಲ. ಯಾಕೆಂದ್ರೆ ಎಲ್ಲರೂ ತೆರೆ ಹಿಂದಿರತಕ್ಕಂಥವ್ರನ್ನ ಗುರುತಿಸೋದೇ ಇಲ್ಲ. ಮುಂಚೆದ ನೀವು ಮಾತಾಡಿರೋದ್ರ ಬಗ್ಗೆ ನಾನು ಮಾತಾಡ್ತಿರ್ತೀನಿ. ಯಾವ ಸಿನಿಮಾದಲ್ಲಿ ನಿರ್ದೇಶಕ ಹೀರೋ ಆಗಿರ್ತಾನೆ ಆ ಸಿನಿಮಾ ಗೆದ್ದಿದೆ ಅಂತಕ್ಕಂಥದ್ದು ನೀವು ಅನೇಕ ಬರೀ ಮಾತಾಡಿದ್ದೀರಿ. ಅಂತ ಒಬ್ಬ ನಿರ್ದೇಶಕರ ಗುರುತಿಸೋವಂಥ ಕೆಲಸ ತಾನೇ ನಾವು ಮಾಡಬೇಕಾಗಿರೋದು. ಇಂಡಸ್ಟ್ರಿಲಿ ಬೇಕಾಗಂಥದ್ದು ಬೇಕಾದಷ್ಟು ಕೆಲಸಗಳಿದೆ, ನಾನು ಹೇಳೋದು ಸಮಸ್ಯೆಗಳು ಬೇಕಾದಷ್ಟಿದೆ. ಅದ್ರ ಬಗ್ಗೆ ಆಲೋಚನೆ ಮಾಡಿ.
ಈಗ ಸಹಾಯಧನ ನಿಲ್ಲಿಸ್ತೀವಿ ಅನ್ನೋ ಬದಲು ಸಹಾಯಧನ ಈಗ 15 ವರ್ಷದಿಂದ 10,000 ಕೊಡ್ತಿದ್ರಲ್ಲ, ಬೇರೆ ರೇಟೆಲ್ಲವೂ ಜಾಸ್ತಿ ಆಗಿದೆಯಲ್ಲ, ಅದ್ರ ಜಾಸ್ತಿ ಮಾಡಿ. ಈಗ ಬೊಮ್ಮಾಯಿಯವರ CM ಆಗಿದ್ದಾಗ 200 ಸಿನಿಮಾಕ್ಕೆ ಏರಿಸಿದ್ರು. ಈಗ ಕಳೆದ ವರ್ಷ ಇದೇ ಗೌರ್ಮೆಂಟ್ 200 ಬೇಡ 125ಕ್ಕೆ ಇಳಿಸಿದ್ದಾರೆ. ನಾವು ಅದನ್ನು ಬೇಡ ಅನ್ನಲ್ಲ, ಆಯಿತು 125ಕ್ಕೆ ಕೊಡಿ ಸ್ವಾಮಿ. ಈ ಇನ್ನು 75 ಸಿನಿಮಾಕ್ಕೆ ಹಣ ಜಾಸ್ತಿ ಮಾಡಿ ಬಡ್ಜೆಟ್ ಕೊಟ್ಟಿದ್ರಲ್ಲ, ಅದೊಂದು 7.5 ಕೋಟಿನೋ 8 ಕೋಟಿನೋ ಎಷ್ಟೋ ಇದೆ. ಆದರೆ ಅಟ್ಲೀಸ್ಟ್ ಇಲ್ಲಿ ಹಂಚಿ ಸ್ವಾಮಿ, 125 ಜನಕ್ಕೆ ಹಂಚಿ. ಅದನ್ನ ಒಂದು 15 ಲಕ್ಷ ರೂಪಾಯಿ ಕೊಡಿ. 10 ಈ ಸಿನಿಮಾಗೆ, ಕಾದಂಬರಿ ಸಿನಿಮಾಗೆ 10 ಲಕ್ಷ, ಇನ್ನೊಂದು 5 ಲಕ್ಷ ಜಾಸ್ತಿ ಕೊಡಿ, 20 ಕೊಡಿ. ಇನ್ನೊಂದಷ್ಟು ಕನ್ನಡದ ಮಣ್ಣಿನ ಸಿನಿಮಾಗಳು ಬರ್ತವೆ, ಅನೇಕ ಕೃತಿಗಳು ಆಚೆ ಬರ್ತವೆ, ಅನೇಕ ರೈಟ್ರುಗಳು ಆಚೆ ಬರ್ತಾರೆ. ಈ ದೇಶಕ್ಕೆ ಯಾವುದೇ ಭಾಷೆಗೂ ಸಿಕ್ಕದ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದ್ದು ಕರ್ನಾಟಕಕ್ಕಲ್ಲ. ಈಗ ಇದುವರೆಗೆ ಯಾವ ದೇಶಕ್ಕೂ ಸಿಕ್ಕಿಲ್ಲ, ಯಾವ ರಾಜ್ಯಕ್ಕೂ ಸಿಕ್ಕಿಲ್ಲ ದೇಶದಲ್ಲಿ. ಇಂಥ ಕನ್ನಡ ಮಣ್ಣಿಗೆ ಸಿಕ್ಕಿರ್ತಕ್ಕಂಥದ್ದನ್ನು ಬೆಳಕಿಗೆ ಬರಲಿ, ಅಂಥದ್ದು ಪ್ರಮೋಟ್ ಮಾಡಿ. ಅದಕ್ಕೆ 20 ಕೊಡಿ, 25 ಲಕ್ಷ ಕೊಡಿ. ರಾಜನ್ ಸಿಂಗ್ ಬಾಬು ಅವರು ಅಧ್ಯಕ್ಷ ಆಗಿದ್ದಾಗ ಅದ್ಭುತವಾದ ಒಂದು ಕಾರ್ಯಕ್ರಮನ ರೂಪವಾಗಿ ತಂದಿದ್ರು. ಜೇನುಗೂಡು ಅಂತಕ್ಕಂಥ ಒಂದು ಕಾನ್ಸೆಪ್ಟು. ವರ್ಷದಲ್ಲಿ ಕನ್ನಡದ ಮೇರು ಕೃತಿಗಳ 5 ಕೃತಿಗಳನ್ನು ಸಿನಿಮಾಗಿ ಮಾಡಬೇಕು. ಅದು ಜೇನುಗೂಡು ಕಾನ್ಸೆಪ್ಟ್. ಅದಕ್ಕೆ ಸಹಾಯಧನ ಅಲ್ಲದೆ ಅಕಾಡೆಮಿಯಿಂದ ಪ್ರತಿ ಕಥೆಗೆ 25 ಲಕ್ಷ ರೂಪಾಯಿ ಕೊಡೋದು. ಬಡ್ಜೆಟಲ್ಲಿ ಅನೌನ್ಸ್ ಆಯಿತು. ಅಲ್ಲಿಂದ ಮುಂದಕ್ಕೆ ಬಂದು ಅಧ್ಯಕ್ಷರು ಅದನ್ನು ತರ್ತಾನೆ ಎಲ್ಲ ಚಾಲ್ತಿಗೆ ಯಾರವೇ. ಈಗ ಪ್ರತಿ ವರ್ಷ 5 ಕನ್ನಡದ ಮೇರು ಕೃತಿಗಳು ಸಿನಿಮಾಗಳು ಆಗ್ತಿತ್ತಾ? ಅದನ್ನು ಯಾಕೆ ಮಾಡ್ತಿಲ್ಲ? ಅಕಾಡೆಮಿಕ್ ಕೆಲಸ ಅಂದ್ರೇನು? ಫಸ್ಟ್ ಪುಸ್ತಕನೇ ಓದ್ದವ್ರು ಕೂತ್ಕೊಂಡಾಗ ಏನಾಗುತ್ತೆ? ಪುಸ್ತಕದ ಬಗ್ಗೆ ಗಂಧಗಾಳಿ ಗೊತ್ತಿಲ್ಲದವ್ರಿಗೆ ಏನಾಗುತ್ತೆ? ಸಾಹಿತ್ಯ ಅಭಿರುಚಿ ಇಲ್ದವ್ರು ಕೂತ್ಕೊಂಡಾಗ ಏನಾಗುತ್ತೆ? ಒಳ್ಳೆ ಕಾನ್ಸೆಪ್ಟ್ ಅಲ್ವ ಸರ್? ನಾನು ಅದಕ್ಕೆ ಹೆಸರೇ ಕೊಟ್ಟಿದ್ರು ಜೇನುಗೂಡು ಅಂತೇಳಿ. ಪ್ರತಿ ವರ್ಷ, ಈಗ ಅವತ್ತಿಂದ ಈಚೆಗೆ ಬಹುತೇಕ ಒಂದು 6 ವರ್ಷ ಆಯಿತು ಅನಿಸುತ್ತೆ, ಒಂದು 30 ಕೃತಿ ಕನ್ನಡದ ಮೇರು ಕೃತಿಗಳು ಸಿನಿಮಾ ಆಗಿರ್ತಿತ್ವ. ಇವು ಈ ದೇಶದಲ್ಲೆಲ್ಲ ಸುತ್ತಾಡ್ಕೊಂಡು ಬಂದಿರವ. ಇದೇ ತಾನೇ ಆಗ್ಬೇಕಾಗಿರೋದು. ಸಿನಿಮಾ ಅಂದ್ರೆ ಅದೇ ತಾನೆ. ಯಾಕೆ ಇದ್ರ ಬಗ್ಗೆ ಗಮನ ಕೊಡಲ್ಲ? ಯಾಕೆ ಇದ್ರ ಬಗ್ಗೆ ಯಾರು ಮಾತಾಡಲ್ಲ? ಈಗಿರ್ತಕ್ಕಂಥ ಅಧ್ಯಕ್ಷಕ್ಕೆ ನಾನು ಮನವಿ ಮಾಡ್ತೀನಿ, ಸರ್ಕಾರ ಅವ್ರದ್ದಿದೆ, ಈ ಜೇನುಗೂಡು ಅಂತಕ್ಕಂಥ ಕಾನ್ಸೆಪ್ಟ್ನ ತನ್ನಿ, ಜನತಾ ಚಿತ್ರಮಂದಿರಗಳನ್ನು ತನ್ನಿ, ಕನ್ನಡದ ಸಿನಿಮಾಗಳು ಉಳ್ಕೋತಾವಲ್ಲಿ. ಈಗ ಆಯ್ತಪ್ಪ, ಇನ್ನೊಂದು ಪ್ರಶ್ನೆ ನಾನು ಅವತ್ತು ಎತ್ತಿದ್ದೆ, ಈಗಲೂ ಎತ್ತೀನಿ, ಮುಂದೂ ಎತ್ತೀನಿ. ಸರ್ಕಾರ ಕನ್ನಡ ಚಿತ್ರಕ್ಕೆ ಅನುಕೂಲ ಆಗಲಿ ಅಂತೇಳಿ ಕರ್ನಾಟಕದಲ್ಲಿ ಯಾವುದೇ ಸಿನಿಮಾ ಇದ್ರೂ ಕೂಡ 200 ರೂಪಾಯಿ ಮೇಲೆ ಟಿಕೆಟ್ ಮಾರಬಾರ್ದು ಅಂತ ಮಾಡಿದರು. ಅದು ಕನ್ನಡದ್ದೇ ಒಬ್ಬ ನಿರ್ಮಾಪಕ, ಇನ್ನೊಂದು ವಾಣಿಜ್ಯ ಮಂಡಳಿಯ ಸದಸ್ಯ ಹೋಗಿ ಸ್ಟೇ ಎತ್ತುತ್ತಾರೆ. ಕರೆದು ಮಾತಾಡಿದ್ದೀರಾ? ಈಗ ನಿಮ್ಮ ಕೇಸಲ್ಲಿ ಕರೆದ್ಬಿಟ್ಟು ಇಮ್ಮಿಡಿಯೇಟ್ ಸಾರಿ ಕೇಳುವುದ್ರಲ್ಲ. ನೀವು ಕರ್ನಾಟಕಕ್ಕೆ ಮಾರ್ಕ್ ಆಗಿರಲಿಲ್ಲ, ಕನ್ನಡ ಪ್ರೊಡ್ಯೂಸರ್ಸಿಗೆ ಮಾರ್ಕ್ ಆಗಿರಲಿಲ್ಲ. ನೀವು ಈಗ ಮಾರ್ಕ್ ಆಗಿರೋ ಯಾರು? ಕರ್ನಾಟಕದ ಸಂಪತ್ತನ್ನು ಪ್ರತಿ ವರ್ಷ ಸಾವಿರಾರು ಕೋಟಿಗಳ ಹಣಗಳನ್ನು ತೊಗೊಂಡೋಗ್ತಿದ್ದಾರೆ ಪ್ರಭಾಸ್ ಅವರು. ಒಂದು ಟಿಕೆಟ್ಗೆ 3,000, 4,000, 5,000 ಹಾಕಿ. ಯಾರು ಮೋಸ್ಕರ್ರೀಗ? ಯಾರ ಹತ್ರ ಮಾತಾಡ್ಬೇಕಾಯ್ತು ಇವರು? ನಿಮ್ಮನ್ನೆಲ್ಲ ಕರೆದು ಮಾತಾಡ್ಬೇಕಾಗಿದ್ದು. ಅವರು ಕರೆದು, ನೀನು ಒಬ್ಬ ಸದಸ್ಯ ಸ್ವಾಮಿ, ನೀನು ಒಬ್ಬನೇ ಇಂಡಸ್ಟ್ರಿ ಅಲ್ಲ, ನೀನು 3 ವರ್ಷಕ್ಕೋ 4 ವರ್ಷಕ್ಕೋ ಒಂದು ಸಿನಿಮಾ ಮಾಡ್ತಿದ್ಯಾ, ವರ್ಷ ಪೂರ್ತಿ ಸಿನಿಮಾ ಮಾಡೋರು ಇಷ್ಟು ಜನ ಇದ್ದಾರೆ, ಕರೆದ್ಬಿಟ್ಟು ವಾಪಸ್ ಕ್ಷಮೆ ಅವ್ರನ್ನ ಕ್ಷಮೆ ಕೇಳಿಸ್ಬೇಕಾಗಿತ್ತಾ? ನಿಮ್ಮನ್ನು ಕೇಳಿಸ್ಬೇಕಿತ್ತಾ? ತೊಂದರೆ ಆಗಿರೋದು ನಿಮ್ಮಿಂದಲ್ಲ, ಅವರಿಂದಲ್ಲ. ಕೆಲಸಕ್ಕೆ ಬರೋದನ್ನೆಲ್ಲ ಹಿಡ್ಕೊಂಡು ಒಡ್ಡಾಡಿ ಜಗ್ಗಾಡೋದು ಬದಲು ನಿಜಕ್ಕೂ ಜ್ವಲಂತ ಸಮಸ್ಯೆ ಇಲ್ಲಿದೆ, ಅದನ್ನು ಕರೆದು ಮಾತಾಡ್ಬೇಕಲ್ಲ. ಯಾಕೆ ಧೈರ್ಯ ಇಲ್ಲ ನಿಮಗೆ? ಅವ್ರು ಬಲಿಷ್ಠಾದ ವ್ಯಕ್ತಿ ಅಂತಲ್ಲ. ಅಂದರೆ ನಿಮ್ಮ ಪ್ರಲಾಪ ಇಂಥ ಬಲಿಷ್ಠರ ವ್ಯಕ್ತಿಗಳ ವಿರುದ್ಧ ಅಲ್ಲ. ಇವು ಅನೇಕ ಪ್ರಶ್ನೆಗಳೇ ನಮಗೆ ಮಾತಾಡ್ಸುತ್ತೆ. ಕರೆದು ಮಾತಾಡ್ಬಿಟ್ಟು ವಿತರಣೆ ಮಾಡಿಸಿ. ಇಲ್ಲ, ಇನ್ಮೇಲೆ ಕರ್ನಾಟಕದಲ್ಲಿ 200 ರೂಪಾಯಿಗೆ ಅಷ್ಟೇ ಟಿಕೆಟಿಗೆ ನಾವು ಮಾಡಿಸ್ತೀವಿ ಅಂತ ಮಾಡಿಸಿ ಪೂಜೆ ಮಾಡುತ್ತೆ. ಆವಾಗ ಕರ್ನಾಟಕ ಚಲನಚಿತ್ರರಂಗ ಉಳಿಯುತ್ತೆ. ಜನತಾ ಚಿತ್ರಮಂದಿರಗಳ ಬಗ್ಗೆ ಅನೇಕ ಕೊಂಕುಗಳನ್ನ ಹಾಕಿ ಇಟ್ಟವರಲ್ಲ ಡಿಜಿಟಲ್ ಯುಗದಲ್ಲಿ. ಸರ್, ಅದೊಂದು ಮಾಫಿಯಾ ಬಿಡಿ ಸರ್. ಅದ್ರ ಹಿಂದೆಗಡೆ ಇನ್ಯಾರೋ ಒಂದಷ್ಟು ಜನ ಇದ್ದಾರೆ, ಅಲ್ಲೂ ಪಾಲುದಾರರಿದ್ದಾರೆ. ಅದ್ರ ಹಿಂದೆಗಡೆ ಇನ್ನೂ ಯಾರೋ ಪಾಲುದಾರರಿದ್ದಾರೆ. ಒಂದು ಸ್ವಲ್ಪ ದಿವಸದ ಹಿಂದದ್ದು ಒಂದು ಕತೆ ಹೇಳ್ತೀನಿ ನಿಮಗೆ. UFO ಕ್ಯೂಬಲ್ಲಿ ಈ ದೇಶದಲ್ಲಿ ಎಲ್ಲ ರಾಜ್ಯದಲ್ಲೂ ಅಮೌಂಟನ್ನು ಕಡಿಮೆ ಮಾಡಿದ್ರು, ಕರ್ನಾಟಕದಲ್ಲಿ ಮಾಡಲಿಲ್ಲ. ಯಾಕೆ ಅಂತ ಯಾರು ಪ್ರಶ್ನೆ ಮಾಡಿದ್ರಾ? ಇವತ್ತವರೆಗೂ ಆಗಿಲ್ಲ. ಬೇರೆ ಎಲ್ಲ ರಾಜ್ಯದಲ್ಲೂ ಕಡಿಮೆ ಮಾಡಿದರು, ಸ್ಟ್ರೈಕ್ ಮಾಡಿದ್ರು. ಇಲ್ಲಿ ಯಾಕೆ ಮಾಡಲಿಲ್ಲ? ಇದ್ರ ಹಿಂದೆಗಡೆ ಯಾರಿದ್ದಾರೆ? ಇದ್ರ ಪಾಲುದಾರರು ಯಾರು?
ಇದು ಪ್ರಶ್ನೆ ಮಾಡ್ಬೇಕಲ್ಲ. ಹೌದು. ಜ್ವಲಂತ ಸಮಸ್ಯೆಗಳು ಎಲ್ಲಿರೋದು ಅವನು ಹುಡುಕ್ಬೇಕಲ್ಲ. ಅದು ನೋಡ್ಬಿಟ್ಟು ಕೃಷ್ಣೇಗೌಡ ಹಂಗೆ ಮಾಡ್ತಾನೆ, ಕೃಷ್ಣೇಗೌಡ ಇದು ಮಾಡ್ತಾನೆ. ಬರೀ ಕೃಷ್ಣೇಗೌಡ ಜಪ ಮಾಡೋ ಬದಲು ಇಂಡಸ್ಟ್ರಿ ಜಪ ಮಾಡ್ರಿ. ಕೃಷ್ಣೇಗೌಡ ಏನು ಅವ್ರ ಮನೆ ಕೆಲಸ ಮಾಡ್ತಾವನ? ವರ್ಷಕ್ಕೊಂದು ಸಿನಿಮಾ ಮಾಡ್ತೀನಿ, ನಾನು ತೃಪ್ತಿಗಾಗಿ ನಾನು ಸಿನಿಮಾ ಮಾಡ್ತೀನಿ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಮಾತಾಡೋಂಥ ಸಿನಿಮಾ ಮಾಡ್ತೀನಿ, ನಾನು ಎಲ್ಲ ಜಾನರ ಸಿನಿಮಾ ಮಾಡಿದ್ದೀನಿ. ಅಥವಾ ನಾನು ಯಾರ ಥರ ಆಟ ಹಿಡ್ಕೊಂಡು ಬಾವುಟ ಹಿಡ್ಕೊಂಬಂದು ಪ್ರೊಡ್ಯೂಸರ್ ಆದನಲ್ಲ. ನಾನೀಗ ರಂಗಭೂಮಿಯಿಂದ ಬಂದವನು, ನನಗೆ ಬೀದಿ ನಾಟಕನೂ ಗೊತ್ತು, ಆಕಾಶವಾಣಿನೂ ಗೊತ್ತು, ಸ್ಮಾಲ್ ಸ್ಕ್ರೀನೂ ಗೊತ್ತು, ಬಿಗ್ ಸ್ಕ್ರೀನೂ ಗೊತ್ತು. ನೋಡ್ರಿ, ಈಗ ನಿಮ್ಮ ವಾಣಿಜ್ಯ ಮಂಡಳಿ ಚುನಾವಣೆ ಯಾವಾಗ? ಮಾರ್ಚ್ ಅಥವಾ ಏಪ್ರಿಲಲ್ಲಿ ಮಾಡಬೇಕು. ನಮ್ಮ ವಾಣಿಜ್ಯ ಮಂಡಳಿ 5 ವರ್ಷಕ್ಕೆ ಒಂದ್ಸತಿ ಚುನಾವಣೆ ನಡೆಯುತ್ತೆ. ಈಗ 2ನೇ ಟರ್ಮು ಚುನಾವಣೆ ಆರಂಭ ಆಗಬೇಕು ಮಾರ್ಚ್ ಅಥವಾ ಏಪ್ರಿಲ್ ಆಸ್ಪಾಸಲ್ಲಿ. ಅದಕ್ಕೆ ಈಗ ಆಲ್ರೆಡಿ ಸಿದ್ಧತೆಗಳು ನಡ್ಕೊಂಡಿದೆ. ನಾನು ನಮ್ಮ ಎಲ್ಲ ಸದಸ್ಯರಲ್ಲೂ ನಾನು ಕೈ ಮುಗಿದು ಕೇಳ್ಕೊಳ್ಳೋದೇನು ಅಂದರೆ, ನನಗೆ ರೆಸ್ಟ್ ಕೊಡಿ ದಯವಿಟ್ಟು. ಒಂದು ಆಪಾದನೆಯೂ ಕೂಡ ನನ್ನ ಮೇಲಿದೆ. ಕೃಷ್ಣೇಗೌಡ ಅಲ್ಲೇ ಕೂತ್ಕೊಂಡ್ಬಿಟ್ಟಿದ್ದಾನೆ, ಅವನೇ ಅಧ್ಯಕ್ಷ, ಎಲೆಕ್ಷನ್ ಆಗಲ್ಲ. ಏಕೆಂದರೆ ನಮ್ಮ ಬೈಲ ಏನು ಹೇಳುತ್ತೆ ಅನ್ನೋದು ನನಗೆ ಗೊತ್ತಿರುತ್ತೆ. ಯಾರೋ ದಾರಿಲಿ ಹೋಗೋ ದಾಸ ಇದ್ದವ್ರಿಗೆಲ್ಲ ಗೊತ್ತಿರಲ್ಲ. ಅವ್ರುಗಳು ಏನೋ ತಿರುಬಾಕಿಗಳು ಎಲ್ಲ ನಿಂತ್ಕೊಂಡು ಮಾತಾಡೋದಲ್ಲ. ಆಮೇಲೆ ಅವ್ರ ಉದ್ಯೋಗನೇ ಮಾತಾಡೋದು. ಅವ್ರು ಯಾರೂ ಕಾರ್ಯ ಮಾಡಲ್ಲ, ಕೆಲಸ ಮಾಡಲ್ಲ, ಸಿನಿಮಾದ ಬಗ್ಗೆ ಯಾವುದೇ ಕಾಳಜಿ ಇಲ್ಲ. ಬರೀ ಅವ್ರಿವ್ರ ಬಗ್ಗೆ ಮಾತಾಡೋದು ಬಿಟ್ಟು ಬೇರೆ ಬದುಕೂ ಇಲ್ಲ ಅವ್ರಿಗೆ. ಆಮೇಲೆ ಅದೊಂದು ಏನೋ ಚಾಳಿ ಇದೆ ಅನಿಸುತ್ತೆ. ನನ್ನ ಬಗ್ಗೆನೇ ಮಾತಾಡ್ತಿರೋದು, ನನ್ನ ಬಗ್ಗೆನೇ ಯಾವಾಗಲೂ ಸುದ್ದಿ ಹತ್ತೋದು, ಅದೊಂದು ಚಾಳಿ ಅನಿಸುತ್ತೆ. ಅದಕ್ಕೆ ನಮ್ಮೆಲ್ಲ ಸದಸ್ಯರಿಗೂ ನಾನೀಗ ಆಲ್ರೆಡಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಇಂಥ ತಾರೀಕಿನಲ್ಲಿ ಚುನಾವಣೆ ಆಗುತ್ತೆ, ದಯವಿಟ್ಟು ಭಾಗವಹಿಸಿ. ನಾನು ನಿಮ್ಮ ಜೊತೆ ಇರ್ತೀನಿ, ನಾನು ಬಿಟ್ಟು ಓಡೋಗಲ್ಲ. ನಡೆಸ್ಕೊಂಡೋಗಿ ಈ ಸಂಸ್ಥೆನ. ಈಗ ಯಾರಾದರೂ ನನಗೂ ಅದನ್ನು ಹೆಗಲು ಕೊಟ್ಟು ಹೇಳ್ಕೊಂಡೋಗಿರಬೇಕು ಸಮರ್ಥವಾಗಿ. ಜೊತೆಗೆ ನಾನು ಇದ್ದೇ ಇರ್ತೀನಿ. ಕಷ್ಟಪಟ್ಟು ಸಂಸ್ಥೆ ಕಟ್ಟಿದ್ದೀನಿ. ಆಗ ಆ ಸಂಸ್ಥೆಯಿಂದ ಈಗ ಹತ್ತತ್ರ 4,000 ಜನ ಸದಸ್ಯರಿದ್ದಾರೆ. ಆಮೇಲೆ ಅವರೆಲ್ಲರೂ ಕೂಡ ಅದ್ರ ಬಗ್ಗೆ ಒಂದು ಗೌರವ ಇಟ್ಕೊಂಡಿದ್ದಾರೆ. ಈಗಲೂ ತುಂಬ ಜನ ಬಂದು ನನ್ನ ಹತ್ರ ಮಾತಾಡ್ತಾರೆ, ಸರ್ ನೀವು ಒಂದು ಸಂಸ್ಥೆ ಕಟ್ಟಿದ್ರಿಂದಲೇ ಈಗ ಅನೇಕ ಜನ ಸಿನಿಮಾ ಮಾಡೋಕ್ಕೆ ಈಸಿಯಾಗಿ ಸಿನಿಮಾ ಮಾಡೋದಕ್ಕೆ ಸಾಧ್ಯ ಆಯಿತು. ನಮ್ಮಂಥವ್ರು ಹೊಸ ಹೊಸ ಆಲೋಚನೆಗಳಿಗೆ ಕ್ರಿಯಾಶೀಲರಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತೇಳಿ ಅನೇಕ ನಿರ್ಮಾಪಕರು ಸದಸ್ಯರುಗಳು ನಮ್ಮ ಹತ್ರ ಹೇಳ್ಕೊತಿದ್ದಾರೆ. ಮುಂಚೆ ಕಷ್ಟ ಆಗ್ತಿತ್ತು ಅನ್ನೋದನ್ನ. ಬಹುತೇಕ ಮಾರ್ಚ್ ಏಪ್ರಿಲಲ್ಲಿ ನಮ್ಮದು ಚುನಾವಣೆ ನಡೆಯುತ್ತೆ. ದಯವಿಟ್ಟು ನೀವು ಸದಸ್ಯರಿರೋದ್ರಿಂದ ನಿಮಗೂ ನಾವು ಕಿವಿ ಮಾತು, ದಯವಿಟ್ಟು ನೀವೇ ಅಧ್ಯಕ್ಷ ಆದರೆ ನನಗೆ ಇನ್ನೂ ಅನುಕೂಲ. ದಯವಿಟ್ಟು ಬನ್ನಿ, ಸಂಘ ನಡೆಸ್ಕೊಂಡು ಹೋಗಿ. ಯಾಕೆಂದರೆ ಇದರಿಂದ ನಾನು ಖಾಸಗಿ ಕೆಲಸ ಮಾಡ್ಕೊಳಕ್ಕಾಗ್ತಿಲ್ಲ. ದಿನನಿತ್ಯ ಹೋರಾಟನೇ ಆಗೋಗುತ್ತೆ. ಒಂದು ಒಳ್ಳೆ ಸಿನಿಮಾ ಮಾಡಬೇಕು. ಈಗ ನೋಡಿ, ಈಗ ನೆಕ್ಸ್ಟ್ ಇನ್ನೊಂದು ಸಿನಿಮಾ ಮಾಡಬೇಕು, ಅದ್ರ ಬಗ್ಗೆ ಒಂದು 3 ಕಾನ್ಸೆಪ್ಟ್ ಇಟ್ಕೊಂಡಿದ್ದೀನಿ. ಆ ಕಾನ್ಸೆಪ್ಟ್ ಬಗ್ಗೆ ಕೂತ್ಕೊಂಡು ಕೆಲಸ ಮಾಡೋಕ್ಕಾಗ್ತಿಲ್ಲ. ಅಷ್ಟೊತ್ತಿಗೆ ಇನ್ನೇನೋ ಗೊಂದಲಗಳಿರುತ್ತೆ, ಇನ್ಯಾರೋ ಫೋನ್ ಮಾಡ್ತಿರ್ತಾರೆ. ಇದು ಡಿಸ್ಟರ್ಬ್ ಆಗುತ್ತೆ ಸ್ಕ್ರಿಪ್ಟ್ಗೆ. ಆಮೇಲೆ ನನ್ನ ಮನಸ್ಥಿತಿ ಒಂಥರ ಬೇರೆ ಥರ. ಈಗ ಯಾಕೆಂದರೆ ನಮಗೆ ರಂಗಭೂಮಿಯಿಂದಲೇ ಎಲ್ಲ ವಿಭಾಗದಲ್ಲೂ ಕೆಲಸ ಮಾಡ್ಕೊಂಬಂದಾರ. ಇದರಿಂದ ಬೇರೆ ಕೈ ಸ್ಕ್ರಿಪ್ಟ್ ಮಾಡಿಸಿದ್ರು ಅದೇನು ನನಗೆ ಕೂರಲ್ಲ. ತಿರ್ಗಾ ನಾನೆಲ್ಲ ಅಲ್ಲಿ ಕೈ ಆಡಿಸ್ಬೇಕಾಗತ್ತೆ. ಸೊ ನನ್ನ ಮನಸ್ಥಿತಿಗೆ ನಾನೇ ಬರ್ಕೋಬೇಕಾಗತ್ತೆ. ಸೊ ಇವೆಲ್ಲವೂ ಇರೋದ್ರಿಂದ ಆ ಜಾಗದಿಂದ ನಾನು ನಿರ್ಗಮಿಸಿದ್ರೆ ಬಹುತೇಕ ಇದಕ್ಕಿಂತ ಒಂದು ಒಳ್ಳೊಳ್ಳೆ ಸಿನಿಮಾಗಳು ಮಾಡೋಕ್ಕೆ ಸಾಧ್ಯ ಆಗುತ್ತೇನೋ ಅಂತಕ್ಕಂಥದ್ದು ನನ್ನ ಆತ್ಮವಿಶ್ವಾಸ ಅಂತ ಅಂದ್ಕೋತೀನಿ. ದಯವಿಟ್ಟು ನೀವು ಯಾರ ಇದ್ರ ಸಜೆಸ್ಟ್ ಮಾಡಿ. ನಮ್ಮ ಸದಸ್ಯರಲ್ಲಿ ಎಲ್ಲರೂ ಗೊತ್ತಿರೋ ತುಂಬ ಜನ ಇದ್ದಾರೆ. ಒಂದು ಬಲಿಷ್ಠವಾದ ತಂಡ ಕಟ್ಕೊಳ್ಳಿ, ನಾವು ನಿಮ್ಮ ಜೊತೆ ಇರ್ತೀವಿ, ಸಂಘ ನಡೆಸ್ಕೊಂಡು ಹೋಗಿ. ಈಗ ನೋಡ್ರೆ, ನಿಮ್ಮ ವಾಣಿಜ್ಯ ಮಂಡಳಿಯಿಂದ 100 ಸಿನಿಮಾಗಳು ನಡೀತಾ ಇದೆ. ನಾನು ಗಮನಿಸಿದಂಗೆ ಅಂದರೆ ತುಂಬ ಜನ ಅವಾರ್ಡ್ಗಳು ತೊಗೊಂಡಿದ್ದಾರೆ. ಈಗ ನಿಮ್ಮ ವಾಣಿಜ್ಯ ಮಂಡಳಿಯಲ್ಲಿ ಸದಸ್ಯರಾಗಿರ್ತಕ್ಕಂಥವ್ರು ಅವಾರ್ಡ್ಗಳು ತೊಗೊಂಡಾಗ ಒಳ್ಳೊಳ್ಳೆ ಸಿನಿಮಾಗಳನ್ನು ಈಗ ಮೊನ್ನೆ ಕೂಡ ಒಂದು ಒಲವಾರ ಅನ್ನೋ ಒಂದು ಸಿನಿಮಾ ತುಂಬ ಕಷ್ಟ ಆಯಿತು. ಅದು ಚೆನ್ನಾಗಿರೋ ಸಿನಿಮಾ ಈಗ ಪಿಕಪ್ ಆಗ್ತಾ ಇದೆ. ಅದೇನೋ ಓದ್ಸಲ ಫಿಲಮ್ ಫೆಸ್ಟಿವಲಲ್ಲೇ ಏನಂದ್ರೆ ಅದು ಪ್ರಯೋಜನಕ್ಕಿಲ್ಲದ ಸಿನಿಮಾ, ನಾವು ಅದನ್ನು ಪ್ರದರ್ಶನ ಮಾಡಲ್ಲ ಅಂತ ಹೇಳ್ತಿದ್ದಂತೆ. ಈ ಥರದ ಸಿನಿಮಾಗಳಿಗೆ ಮತ್ತು ಈ ಥರದ ಕಲಾ ಸಾಧಕರಿಗೆ ಅವ್ರನ್ನ ಗುರುತಿಸುವಂಥ ಏನಾದರೂ ಒಂದು ಬೇರೆ ಥರದ್ದು ಪ್ಲಾನ್ ಮಾಡಿದ್ದೀರಾ? ಒಂದು ಪ್ರಶ್ನೆ. ಎರಡನೇದು, ಆ ಚಿತ್ರರಂಗದಲ್ಲಿರ್ತಕ್ಕಂಥ ಹಲವಾರು ಸಮಸ್ಯೆಗಳು, ಸೆನ್ಸಾರ್, ಇನ್ನೊಂದು ಮತ್ತೊಂದರ ಬಗ್ಗೆ ಎಜುಕೇಟ್ ಮಾಡುವಂಥ ಮೇಕರ್ಸ್ಗಳನ್ನಿರ್ಬೋದು, ಜನರನ್ನಿರ್ಬೋದು, ಎಜುಕೇಟ್ ಮಾಡುವಂಥ ಒಂದು ಪ್ರೋಗ್ರಾಮ್ನ ಯಾಕೆ ನೀವು ಹಮ್ಕೋಬಾರ್ದು? ಸರ್, ಆ್ಯಕ್ಚುಲಿ ನಾವೇನು ಮಾಡ್ತಾಯಿದ್ದೀವಿ, ಪ್ರತಿ ಜನರಲ್ ಬಾಡಿ ಮೀಟಿಂಗ್ನಲ್ಲೂ ಕೂಡ ಆ ವರ್ಷದಲ್ಲಿ ಎಷ್ಟು ಸಿನಿಮಾ ನಮ್ಮ ಚೇಂಬರಿನವು ಪ್ರಶಸ್ತಿ ಗಳಿಸಿದ್ದೇವೆ ಅಂತ ಎಲ್ಲ ನಿರ್ಮಾಪಕ ನಿರ್ದೇಶಕರನ್ನು ಕರೆದು ನಾವು ವೇದಿಕೆಯಲ್ಲಿ ಗೌರವಿಸ್ತಾ ಇದ್ದೀವಿ. ಇದು ಮುಂಚೆಯಿಂದಲೂ ನಡ್ಕೊಂಬಂದಿದೆ, ಕಳೆದ 10 ವರ್ಷದಿಂದಲೂ. ಆಮೇಲೆ ಸೆನ್ಸಾರ್ ಇರ್ಬೋದು, ವಾರ್ತಾ ಇಲಾಖೆಯಲ್ಲಿ ಇರ್ಬೋದು, ಅಥವಾ ಇನ್ನೆಲ್ಲೋ ಇರ್ಬೋದು, ಅಥವಾ ಫೆಸ್ಟಿವಲಲ್ಲಿ ಇರ್ಬೋದು, ಏನೇ ಸಮಸ್ಯೆ ಆದಾಗಲೂ ಕೂಡ ಆ ನಿರ್ಮಾಪಕರ ಜೊತೆ ನಾವು ನಿಂತಿದ್ದೀವಿ. ಸಿನಿಮಾ ಸೆನ್ಸಾರ್ ಆಗಲ್ಲ ಅಂತ ಅಂದಾಗಲೂ ಕೂಡ ನಾನು ಅವಾಗ ಮುಂದೆ ನಿಂತು ಸಿನಿಮಾ ಸೆನ್ಸಾರ್ ಮಾಡಿಸ್ಕೊಟ್ಟಿದ್ದೀನಿ. ಈ ಥರದ ಎಲ್ಲ ಜಾಗದಲ್ಲೂ ಕೂಡ. ಆಮೇಲೆ ಸಿನಿಮಾ ಆರಂಭ ಆಗೋಕ್ಕಿಂತ ಮುಂಚೆನೇ ಆ ನಿರ್ಮಾಪಕನಿಗೆ ಕೂರಿಸ್ಕೊಂಡು ಒಂದಷ್ಟು ತಿಳಿ ಹೇಳ್ತೀನಿ. ಸಿನಿಮಾಗೆ ಎಲ್ಲಿ ದುಡ್ಡು ಖರ್ಚಾಗುತ್ತೆ, ಯಾಕೆ ಖರ್ಚಾಗುತ್ತೆ, ಹೆಂಗೆ ಖರ್ಚಾಗುತ್ತೆ,
ಯಾವ ಹಂತದಲ್ಲಿ ನೀವು ಪ್ರಿಕಾಷನ್ ತೊಗೋಬೇಕಾಗುತ್ತೆ. ನಿಮ್ಗೆ ಅಕಸ್ಮಾತ್ ಏನಾದರೂ ಅದರದ್ದು ಮಾಹಿತಿ ಕೊರತೆ ಇತ್ತು, ಅನ್ಯಾಯ ಆಗ್ತಿದೆ ಅಂತ ಗೊತ್ತಾ, ನೇರವಾಗಿ ನನ್ನ ಸಂಪರ್ಕಿಸಿ. 24 ಗಂಟೆ ನಾನು ನಿಮ್ಮ ಜೊತೆ ಇರ್ತೀನಿ. ಈ ಥರ ಅನೇಕ ಸಮಸ್ಯೆಗಳನ್ನು ಸಾಲ್ವ್ ಮಾಡಿದ್ದೀನಿ. ಇದು $1 ಮಿಲಿಯನ್ ಪ್ರಶ್ನೆ ಎಲ್ಲ ಮೇಕರ್ಸ್ಗಳಿಗೂ ಕೇಳ್ತಾ ಇದ್ದೀನಿ. ಸೀರಿಯಸ್ ಮೇಕರ್ಸ್ಗಳಿಗೆ, ಸಿನಿಮಾದ ಪ್ಯಾಷನ್ ಇಟ್ಕೊಂಡಿರೋರು, ಜನ ಥಿಯೇಟ್ರಿಗೆ ಬರಬೇಕಾದ್ರೆ ಏನು ಮಾಡಬೇಕು? ಎಲ್ಲರೂ ಹೇಳೋದು ಒಂದು ಕಾಮನ್ ಪ್ರಶ್ನೆ, ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಹೇಳ್ತಾರೆ. ನಾನು ಅದನ್ನೇ ಅನೇಕ ಬಾರಿ ಹೇಳಿದ್ದೀನಿ, ಅನೇಕ ಡಿಬೇಟಲ್ಲಿ. ಈ ಗೆದ್ರವೆಲ್ಲವೂ ಒಳ್ಳೆ ಸಿನಿಮಾನಾಗಾರೆ, ಸೋತ್ರವೆಲ್ಲವೂ ಕೆಟ್ಟ ಪಿಕ್ಚರ? ಖಂಡಿತ ಅಲ್ಲ. ಗೆದ್ದಿರೋವು ಯಾವುದೋ ಕಾರಣಕ್ಕೆ ಗೆಲ್ಲಕ್ಕೆ ಸಾಧ್ಯ ಆಗುತ್ತೆ. ಅವ್ರ ಹತ್ರ ಬೇರೆ ಥರದ ವಾಮಮಾರ್ಗಗಳಿರ್ಬೋದು, ಅಥವಾ ಅವರು ಮಾರ್ಕೆಟ್ ಮಾಡ್ತಕ್ಕಂಥ ರೀತಿ ಇರ್ಬೋದು. ಹಾಗಾಗಿ ಸಿನಿಮಾ ಗೆಲ್ಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಒಂದು ಒಳ್ಳೆಯ ಸಿನಿಮಾ ಮಾಡಿದವನು ಅವನಿಗೆ ಅದನ್ನು ದಡ ಸೇರಿಸ್ಬೇಕಾದ್ರೆ, ಅಥವಾ ಮಾರ್ಕೆಟಿಂಗ್ ಮಾಡಬೇಕಾದ್ರೆ, ಅಥವಾ ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಅವಳಿ ಜಾಸ್ತಿ ಇರೋದ್ರಿಂದ ಆ ಅವಳಿನಲ್ಲಿ ಈ ಸಿನಿಮಾನ ತಂದು ನಿಲ್ಲಿಸೋದಕ್ಕೆ ಅವನು ಸೋತಿರ್ಬೋದು. ಹಾಗಾಗಿ ಸಿನಿಮಾ ಸೋಲ್ತಿದ್ದಾವೆ. ಬಿಟ್ಟರೆ ಕೆಟ್ಟ ಸಿನಿಮಾ ಅಂತೂ ಯಾವಾಗಲ್ಲ. ಇರುತ್ತೆ, ಕೆಟ್ಟ ಸಿನಿಮಾ ಇರಲ್ಲ ಅಂತಲೂ ಹೇಳಲ್ಲ. ಹಾಗಂತ ಸೋತರೋ ಎಲ್ಲ ಸಿನಿಮಾನೂ ಕೆಟ್ಟ ಸಿನಿಮಾ ಅಲ್ಲ. ಹಾಗೇನೆ ಗೆದ್ರವೆಲ್ಲವೂ ಕೂಡ ಒಳ್ಳೆಯ ಸಿನಿಮಾವೂ ಏನಲ್ಲ. ಇದು ಸತ್ಯ. ಸೊ ಯಾವುದೋ ಕಾರಣಕ್ಕೆ ಅವ್ನಿಗೆ ಇಷ್ಟ ಆಗಿದೆ, ನೋಡಿರ್ತಾರೆ, ಇದೇನೋ ಬೇರೆ ಬೇರೆ ಮಾರ್ಗಗಳಿಗೆ, ಇನ್ನೊಂದು ಯಾವುದೋ ಕಾರಣದಲ್ಲಿ ಸೋತಿರ್ತಾನೆ. ಬಟ್ ನಿರ್ಮಾಪಕರು ಪ್ರಯತ್ನಗಳಂತೂ ನಿರಂತರವಾಗಿ ಒಳ್ಳೆ ಸಿನಿಮಾ ಮಾಡುವ ಪ್ರಕ್ರಿಯೆಗಳು ಈಗಲೂ ನಡೀತಿದ್ದಾವೆ, ಮುಂದೂ ನಡೀತವೆ. ಬಟ್ ಈ ಭೂಮಿ ಇರೋವರೆಗೂ, ಚಿತ್ರರಂಗ ಇರೋವರೆಗೂ ಕನ್ನಡ ಚಿತ್ರರಂಗನೂ ಖಂಡಿತ ಜೀವಂತವಾಗಿದ್ದೇ ಇರುತ್ತೆ, ಎಷ್ಟೇ ಮಾಧ್ಯಮಗಳು ಬರಲಿ. ಈಗ ಒಂಚೂರು ಬ್ಯಾಕ್ ಹೋಗೋಣ. ಆಗ ನಮಗೆ ಎಂಟರ್ಟೈನ್ಮೆಂಟ್ ಅಂತ ಇದ್ದಿದ್ದೇ ರಂಗಭೂಮಿ, ನಾಟಕಗಳೇ ಇದ್ದಿದ್ದು. ನಾಟಕ ಆದಮೇಲೆ ಸಿನಿಮಾ ಬಂತು, ಹರಿಕತೆ ನಾಟಕ. ಅದಾದಮೇಲೆ ಸಿನಿಮಾ ಬಂತು. ಸಿನಿಮಾ ಬಂದಮೇಲೆ ಮುಗ್ದೋಯ್ತು, ರಂಗಭೂಮಿ ನಶಿಸಿ ಹೋಗುತ್ತೆ, ಹಾಳಾಗೋಯ್ತು, ಮುಗ್ದೋಯ್ತು ಸಿನಿಮಾಗಳಿಂದ ಅಂದರು. ಈ ಸಿನಿಮಾ ಬಂದಮೇಲೆ ಸೀರಿಯಲ್ಗಳು ಬಂದು, ಸೀರಿಯಲ್ ಮುಗ್ದೋಯ್ತು ರೀ, ಸಿನಿಮಾ ಆಗೋದೇ ಇಲ್ಲ ಅಂದರು. ಬಟ್ ಇವತ್ತು ರಂಗಭೂಮಿನೂ ಇದೆ, ಸಿನಿಮಾನೂ ಇದೆ, ಸೀರಿಯಲೂ ಇದೆ. ಯಾರಿಂದ ಯಾವುದು ನಶಿಸಿ ಹೋಗಲ್ಲ ಅಥವಾ ಕಳೆದು ಹೋಗಲ್ಲ, ಇದ್ದೇ ಇರುತ್ತೆ ಸರ್. ಆ ಕಾಲಘಟ್ಟಕ್ಕೆ ಅದು ತನ್ನ ತಾನಾಗಿ ಅದನ್ನು ಬ್ಯಾಕಪ್ ತಗೊಳುತ್ತೆ, ತನಗೆ ತಾನಾಗೆ ಪ್ರಜ್ವಲಿಸುತ್ತೆ, ತನಗೆ ತಾನಾಗೆ ಉಳ್ಕೊಳ್ಳುತ್ತೆ. ಈ ಎಲ್ಲ ರಂಗವೂ ಅಷ್ಟೇ. ನೋಡ್ರಿ, ಈಗ ಇಷ್ಟೊತ್ತು ನಿರರ್ಗಳವಾಗಿ ಮಾತಾಡಿದ್ರಿ. ಎಲ್ಲದಕ್ಕಿಂತ ನಿಮ್ಮ ಬಗ್ಗೆ ಖುಷಿ ಆಗೋದು ತುಂಬ ಪ್ರಾಮಾಣಿಕವಾಗಿ ಮಾತಾಡ್ತೀರಾ. ಬಾಯಿಂದ ಮಾತಾಡೋಲ್ಲ, ನಾಲ್ಗೆಯಿಂದ ಅಲ್ಲ, ಹೃದಯದಿಂದ ಮಾತಾಡ್ತೀರಾ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಸಂಘಟನೆ, ನಿಮ್ಮ ಸಿನಿಮಾ, ನಿಮ್ಮ ಶಕ್ತಿ, ನಿಮ್ಮ ಬಲ ಕರ್ನಾಟಕ ಬಲವಾಗಿ ಬೆಳೀಲಿ, ಎಲ್ಲ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸರ್. ಒಳ್ಳೆಯದಾಗಲಿ. ನಿಮ್ಮ ಆಶೀರ್ವಾದ ನಿರಂತರವಾಗಿರಲಿ. ನೀವು ಸದಸ್ಯರಾಗಿರೋಂಥ ಸಂಸ್ಥೆಯಲ್ಲಿ ನಿಮ್ಮದು ನನ್ನಷ್ಟೇ ಜವಾಬ್ದಾರಿ ನಿಮಗೂ ಇದೆ. ಹಾಗಾಗಿ ಆ ಜವಾಬ್ದಾರಿಯನ್ನು ನೀವು ತೊಗೊಂಡು ಇನ್ನೂ ನಿಮ್ಮ ಜೊತೆಗೆ ಇನ್ನೂ ಅನೇಕರು, ನಿಮಗೆ ಉತ್ತರ ಕೇಳಿದರೆ ಅನೇಕರು ನಮ್ಮೊಳಗೆ ಸದಸ್ಯರಿದ್ದಾರೆ. ಎಲ್ಲರೂ ಸಂಘಟಿತವಾಗಿ ಆ ಸಂಸ್ಥೆನ ಕಟ್ಟಿಕೊಂಡು ಗಟ್ಟಿಯಾಗಿ ಉಳಿಸ್ಕೊಂಡು ಕನ್ನಡ ಚಿತ್ರರಂಗದಲ್ಲಿ ಏನಾದರೂ ನಮ್ಮ ಕೈಲಿ ಒಂದಷ್ಟು ಸಹಾಯ ಮಾಡೋಕ್ಕಾಗುತ್ತೆ, ಬೆಳೆಸೋಕ್ಕೆ ಸಾಧ್ಯ ಆಗುತ್ತೆ, ಉಳಿಸೋಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲೂ ಪರ್ಟಿಕ್ಯುಲರ್ಗೆ ನಿರ್ಮಾಪಕರನ್ನ ಗಟ್ಟಿಗೊಳಿಸೋಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೇನು ಒಂದಷ್ಟು ಒಳ್ಳೆ ಕೆಲಸಗಳು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ನಾವೆಲ್ಲರೂ ಸೇರ್ ಮಾಡೋಣ. ನೀವು ನಮ್ಮ ಜೊತೆಗಿರಿ. ನಿಮ್ಮ ಚಾನಲಿಗೆ ಕರೆದು ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಒಳ್ಳೆಯದಾಗಲಿ. ಈ ಥರದ್ದು ಏನೇ ಆದರೂ ನನ್ನ ಮತ್ತು ಮೀಟ್ ಮಾಡ್ಬೋದು, ನಾನು ಮಾತಾಡ್ಬೋದು. ನೀವು ಬಂದು ನಮ್ಮ ಸಂಸ್ಥೆಯಲ್ಲಿ ಏನು ಬೇಕಾದರೂ ಕೇಳ್ಬೋದು. ಅದಕ್ಕೆ ಉತ್ತರ ಕೊಡ್ತೀನಿ. ನಿಮ್ಮ ಜೊತೆಗೆ ನಾನು ಇರ್ತೀನಿ. ನೀವು ನಮ್ಮ ಜೊತೆಗಿರಿ. ಥ್ಯಾಂಕ್ ಯು. ಧನ್ಯವಾದಗಳು.